ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣ ಬಂಧುಗಳು, ಶರಣರ ಜನನಕ್ಕೆ ಸಂಬಂಧಿಸಿದಂತೆ ಹಲವಾರು ಪುರಾಣ ಕಥೆಗಳಿವೆ. ಶಿವನ ಆಜ್ಞೆಯಿಂದಲೋ ಅಥವಾ ಅಪರಾಧ ಎಸಗಿಯೋ ಭೂಲೋಕದಲ್ಲಿ ಅವತರಿಸಿ ಬರುವುದು, ಪವಾಡಗಳನ್ನು ಮೆರೆಯುವುದು ಇವು ವೀರಶೈವ ಕಥೆಗಾರರು ಅನುಸರಿಸಿದ ಒಂದು ಪದ್ಧತಿಯಾಗಿದೆ. ಈ ಕಥೆಯ ಹಿನ್ನೆಲೆಯನ್ನು ನೋಡುವುದಾದರೆ, ಒಂದು ದಿನ ಶಿವ ಪಾರ್ವತಿಯರು ಭೂಲೋಕ ಸಂಚಾರಕ್ಕೆಂದು ಹೊರಟಾಗ ಮಾರ್ಗ ಮಧ್ಯದಲ್ಲಿ ಮಹಾಗಡಂಬ ಅಂದರೆ ನಮಗೆಲ್ಲ ಪರಿಚಿತವಿರುವ ಮಹಾಕೂಟದ ಅಡವಿಯಲ್ಲಿ ಒಬ್ಬ ವ್ಯಭಿಚಾರದಲ್ಲಿ ತೊಡಗಿರುವ ವಿಕಾರ ಪುರುಷನನ್ನು ಕಾಣುತ್ತಾರೆ. ಹೀಗೆ ಕಂಡ ತಕ್ಷಣ ಪಾರ್ವತಿಗೆ ವ್ಯಭಿಚಾರದ ಬಗ್ಗೆ ತಿಳಿಯುವ ತವಕ. ಆಗ ಶಿವನು, ಜಾಲತ್ವದೋಳು ಸತ್ತವರ ನೋಡಸಲ್ಲ ಆಡಸಲ್ಲ, ಅದು ಘೋರಪಾತಕ ಎಂದು ಹೇಳುತ್ತಾನೆ. ಹೀಗೆ ಹೇಳಿದ ತಕ್ಷಣ ಮುಂದೆ ಸಾಗಿ ಮಾಗಡ ಕ್ಷೇತ್ರದಲ್ಲಿ ಬೀಡು ಬಿಡಿಸಿ ಶಿವನು ಲೋಕ ಸಂಚಾರವನ್ನು ಮುಂದುವರಿಸುತ್ತಾನೆ. ಆಗ ಪಾರ್ವತಿಯು ವಾಸ್ತವ್ಯದಲ್ಲಿರುವಾಗ ಒಂದು ಮಾಯಾ ಇಲಿಯು ಬಂದು ಅವಳ ಬಟ್ಟೆಯನ್ನು ತುಂಡರಿಸಲ್ಪಡುತ್ತದೆ. ತುಂಡರಿಸಲ್ಪಟ್ಟಾಗ ಶಿವನು ಚಿಪ್ಪಿಗನ ವೇಷದಲ್ಲಿ ಬಂದು ಅವಳ ಬಟ್ಟೆ ಹೊಲಿದು ಕೊಡುವುದಾಗಿ ಹೇಳಿ ಒಂದು ಭಾಷೆಯನ್ನು ತೆಗೆದುಕೊಳ್ಳುತ್ತಾನೆ. ಹೇಳಿದಂತೆ ಬಟ್ಟೆಯನ್ನು ಹೊಲಿದು ಕೊಡುತ್ತಾನೆ. ಹಾಗೆ
ತೆಗೆದುಕೊಂಡ ಭಾಷೆ ಏನೆಂದರೆ ಪಾರ್ವತಿಯ ಸಂಗ ಸುಖ ಬಯಸುವುದು. ಹೀಗೆ ಸಂಗ ಸುಖ ಬಯಸಿದ ನಂತರ ಪಾರ್ವತಿಯು ತನ್ನ ಅಂತರ್ದೃಷ್ಟಿಯಿಂದ ನೋಡಿದಾಗ ಇವನು ಶಿವನೇ ವಿನಃ ಬೇರೆ ಯಾರೂ ಅಲ್ಲ. ಶಿವನು ತನ್ನ ಪಾತಿವ್ರತ್ಯದ ಮೇಲೆ ಅನುಮಾನ ಪಟ್ಟಿದ್ದಾನೆಂದು ತಿಳಿದು ಶಿವನಿಗೆ ನೀನು ಭೂಲೋಕದಲ್ಲಿ ಚಿಪ್ಪಿಗನಾಗಿ ಅಂದರೆ ಶಿಂಪಿಯಾಗಿ ಜನ್ಮ ತಾಳು ಎಂದು ಶಾಪ ನೀಡುತ್ತಾಳೆ. ಹೀಗೆ ಶಾಪ ನೀಡಿದ ತಕ್ಷಣ ಶಿವನು ಶಾಪ ವಿಮೋಚನೆಗಾಗಿ ಬೇಡಿದಾಗ ಆಗ ಪಾರ್ವತಿಯು ಕೆಲ ಸಮಯದ ನಂತರ ನಾನು ಭೂಲೋಕಕ್ಕೆ ಬಂದು ನಿನ್ನನ್ನು ಕೈಲಾಸಕ್ಕೆ ಕರೆದೊಯ್ಯುವುದಾಗಿ ಹೇಳುತ್ತಾಳೆ. ಹೀಗೆ ಭೂಲೋಕದಲ್ಲಿ ಅವತರಿಸಿ ಬರುವ ಶಿವ ಪಾರ್ವತಿಯರೇ ನಮ್ಮ ಕಥಾನಾಯಕರಾದ ಗೋವಿಂದ ದೇವ ಹಾಗೂ ಅವನ ಪತ್ನಿ ತುಮೈವೆ. ಇವರ ವಾಸಸ್ಥಳವಾದ ಕಂದಶಿಲೆ ಗ್ರಾಮ ಅಂದರೆ ನಮಗೆಲ್ಲ ಪರಿಚಿತವಿರುವ ಈಗಿನ ಇಲ್ಕಲ್ ಪಟ್ಟಣದ ಬಳಿ ಇರುವ ಕಂದಗಲ್ ಗ್ರಾಮ. ಬನ್ನಿ ನಾವೆಲ್ಲ ಶರಣರ ಐತಿಹ್ಯವನ್ನ ತಿಳಿಯೋಣ. ದೇವ್ರಿ, ನಾವು ನಿಮಗೆ 15 ದಿವಸದಿಂದ ನೋಡ್ತಾನೆ ಇದ್ದೀವಿ. ತಾವ್ಯಾಕೋ ವ್ಯಾಕುಲ ಚಿತ್ತರಾಗಿ ಸದಾ ಮೌನಿಗಳಾಗಿ ಮಾತು ಮಿತಗೊಳಿಸಿ ಮೌನಿಯಾಗಿ ಇರುತ್ತೀರಿ. ಯಾಕೆ ಅಂತ ನನಗೆ ತಿಳಿಯದಾಗಿದೆ. ಅಮ್ಮೆ, ನನಗೇಕೋ ಈ ಸಂಸಾರ ಬೇಸರವಾಗುತ್ತಿದೆ. ಬದುಕು ನಿಸ್ಸಾರವಾಗಿದೆ. ಅದೇಕೋ ನನಗೂ ತಿಳಿಯದು. ಹೀಗೆ ಮಾತಾಡಿದ್ರೆ ಹೇಗೆ? ಈ ಮನೆಯಲ್ಲಿ ನಮ್ಗೆ ಯಾವುದಕ್ಕೆ ಕೊರತೆ ಇಲ್ಲ. ಉಡೋದಕ್ಕೆ ಉಣ್ಣೋದಕ್ಕೆ ಎಲ್ಲ ಇದೆ. ನನಗಂತೂ ಏನು ತಿಳಿಯದಾಗಿದೆ. ಅಮ್ಮೆ, ಮನುಷ್ಯನಿಗೆ ಅಶನ ವಸನ ಶಯನ ಅಂದರೆ ವಾಸಕ್ಕೆ ಉಣಲಿಕ್ಕೆ ಉಡಲಿಕ್ಕೆ ಯಾವ ತೊಂದರೆಯೂ ಇಲ್ಲ ಎಂದ ಮೇಲೆ ಎಲ್ಲವೂ ಸುಖವಾಗಿದೆ ಎಂದು ಅರ್ಥವೇ? ಇವೆಲ್ಲ ದೈಹಿಕ ಬೇಡಿಕೆಗಳು ಮಾತ್ರ. ಹಾಗಂದ್ರೆ ಹೇಗೆ ಮಾತಾಡೋದು ಅಲ್ವಾ? ಎಲ್ಲರೂ ದುಡಿಯುವುದು ಚೋಟು ಹಟ್ಟಿಗಾಗಿ, ಗೀಡು ಬಟ್ಟೆಗಾಗಿ. ಇಷ್ಟೇ ಅಲ್ಲವೇ? ಹೀಗಿದ್ದು ನೀವು ತುಮ್ಮೆ, ಈ ಮನುಷ್ಯನ ಬದುಕು ಪ್ರಾಣಿಯಂತಲ್ಲ, ಆತ ಪ್ರಾಣಿಗಿಂತಲೂ ಭಿನ್ನ. ಏಕೆಂದರೆ ಮನುಷ್ಯ ಮೃಗದಂತೆ ಬದುಕು ಸಾಗಿಸೋದಿಲ್ಲ. ನೀವೇನು ಮಾತಾಡ್ತೀರೋ ನನಗೊಂದು ಅರ್ಥವಾಗೋದಿಲ್ಲ. ನೀವೇ ಹೇಳಿ. ಲೋಕದಲ್ಲಿ ಹುಟ್ಟಿದ ಮೇಲೆ ಮಾನವರಾಗಿ ಬದುಕಬೇಕು. ಲೋಕದ ವ್ಯವಹಾರ ಮುಗಿಸಿ ದೇವರು ಕರೆದಾಗ ನಾವು ಹೋಗಬೇಕು. ಇಷ್ಟೇ ಅಲ್ಲವೇ? ತುಮ್ಮೆ, ಒಂದರ್ಥ ಮಾಡ್ಕೋ. ಈ ಮಾನವ ಅಂದರೆ ಬರೀ ಪ್ರಾಣಿ ಮಾತ್ರ ಅಲ್ಲ. ಅವನಿಗೆ ಕಾಯ ಇದೆ, ಮನಸ್ಸಿದೆ, ಭಾವ ಇದೆ, ಬಯಕೆಗಳಿವೆ. ಇವೆಲ್ಲವೂ ಮನುಷ್ಯನಲ್ಲಿ ಅಂತರ್ಗತವಾಗಿವೆ. ಅಲ್ರಿ, ನೀವು ಏನು ಮಾತಾಡ್ತೀರಿ, ಏನು ಬಿಡ್ತೀರಿ, ನನಗಂತೂ ಒಂದು ತಿಳಿಯೋದಾಗಿದೆ. ಏನು ಮಾತಾಡ್ತಾ ಇದ್ದೀರಾ? ನೋಡು ತುಮ್ಮೆ, ಮನುಷ್ಯ ಕೇವಲ ಕರ್ಮದಿಂದ ಕೆಲಸ ಮಾಡಿದರೆ ಅವನಿಗೆ ಯಾವುದೇ ಮಹತ್ವವಿಲ್ಲ. ಪಶುತ್ವದಿಂದ ಹೊರಬಂದು ನರತ್ವ ಹೊಂದಿ ಆಮೇಲೆ ದೇವತ್ವದ ಕಡೆಗೆ ಸಾಗಬೇಕು. ನರನು ನಾರಾಯಣನಾಗಲೇಬೇಕು. ಇದಕ್ಕಾಗಿ ಮನುಷ್ಯರು ಹಾತೊರೆಯಬೇಕು. ಆ ದೇವರ ಬಗ್ಗೆ ವ್ಯಾಕುಲತೆ ಹೊಂದಿರಬೇಕು. ಈ ಮಾನವ ಜನ್ಮ ಬಹಳ ದೊಡ್ಡದು. ಇಂದು ಬಂದು ನಾಳೆ ಹೋಗುವ ಅತಿಥಿ ಅಂತಲ್ಲ. ದೇವ್ರಿ, ನೀವು ಏನಂತೀರೋ ಏನು ಬಿಡ್ತೀರೋ ನನಗಂತೂ ಒಂದು ತಿಳಿಯೋದಾಗಿದೆ. ಅಲ್ರಿ, ನಿಮಗೊಂದು ಮಾತು ಹೇಳ್ತೀನಿ, ನನಗೆ ಕೇಳಿ. ನೀವು ಮಾನವನಾಗಿ ಹುಟ್ಟಿದ ಮೇಲೆ ಈ ರೀತಿ ನಿತ್ಯಗೆಡೋದು, ಊಟ ಮಾಡದೆ ಹಾಗೆ ಇದ್ರೆ ಹೇಗೆ ಅಂತ ನನಗೆ ತಿಳಿಯೋದಾಗಿದೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಮನುಷ್ಯ ತನ್ನ ದೇಹ ಕಟ್ಟಿ ಹಾಕಬೇಕಂದ್ರೆ ಇಂದ್ರಿಯಗಳ ದಾಸತ್ವದಿಂದ ಬಿಡುಗಡೆ ಹೊಂದಬೇಕು. ಆಗ ಅವನಿಗೆ ದಿವ್ಯಜ್ಞಾನ ಪ್ರಾಪ್ತಿಯಾಗುವುದು. ಅಯ್ಯೋ, ದಿವ್ಯಜ್ಞಾನ ಅಂದ್ರೆ ಏನ್ರಿ? ಅದು ಯಾರಿಗೆ ಕಾಣುತ್ತಂತೂ ನಿಮಗೆ ಹ್ಯಾಂಗ್ರಿ ಕಾಣುತ್ತೆ? ನನಗೂ ಈಗ ಅರ್ಥ ಆಗತೈತಿ. ಹಿಂದಿನ ಕಾಲದಾಗ
ಋಷಿಗಳು ಮುನಿಗಳು ಯಾಕೆ ಕಾಡಿಗೆ ಹೋದ್ರು, ಯಾಕೆ ತಪಸ್ಸು ಮಾಡಿದ್ರು, ಯಾಕೆ ದೇಹ ದಂಡಿಸಿದ್ರು, ಯಾಕೆ ದಿವ್ಯ ಜ್ಞಾನ ಪ್ರಾಪ್ತಿ ಮಾಡಿಕೊಂಡ್ರು, ಇದನ್ನ ನಾನು ಈಗ ಅರ್ಥ ಮಾಡ್ಕೊಂಡಿನಿ. ಅಂದ್ರೇನ್ರಿ ನಿಮ್ಮ ಮಾತು? ಅಲ್ಲ, ಈ ರೀತಿ ನೀವು ಋಷಿ ಮುನಿಗಳ ತರಹ ತಪಸ್ಸು ಮಾಡುತ್ತಾ ಕುಳಿತರೆ ಮುಂದೆ ಜೀವನದ ಗತಿ ಏನು ಅಂತ ಸ್ವಲ್ಪ ವಿಚಾರ ಮಾಡಿರಾ? ದುಮ್ಮೆ, ನಾನು ಹೇಳ್ತಾ ಇರೋದು ಅದನ್ನಲ್ವೇ. ನಾನು ಹೇಳ್ತಾ ಇರೋದು ನನ್ನ ಮನಸ್ಸಿನಲ್ಲಾದ ಬದಲಾವಣೆ ಕುರಿತೆ. ಅಂದ್ರೆ ನೀವು ಸಂಸಾರವನ್ನು ತ್ಯಜಿಸಿ ಋಷಿ ಮುನಿಗಳ ತರಹ ಜಪ ತಪ ಮಾಡ್ಬೇಕಂತೀರೋ ಯಾಕೋ? ದುಮ್ಮೆ, ಹಿಂದಿನ ದಿನ ಸ್ವಪ್ನದಾಗ ನನಗ ಒಂದು ಚಿತ್ರ ಬಂದು ಮಿಂಚಿನಂತೆ ಹೊಳೆದು ಹೋಯ್ತು. ಅದು ಈಗ ನನ್ನ ತಲೆಯಲ್ಲಿ ಕಟ್ಟಿತಾ ಇದೆ. ಸ್ವಪ್ನ? ಹೌದು, ಅದು ಎಲ್ಲರ ಮನಸ್ಸನ್ನು ಪ್ರಚೋದಿಸುತ್ತೆ. ಅದು ಒಂದು ದೊಡ್ಡ ಶಕ್ತಿ. ಅದು ಯಾವಾಗಲೂ ಸುಪ್ತಾವಸ್ಥೆಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಕೇಳು, ಹಿಂದಿನ ದಿನ ಸ್ವಪ್ನದಾಗ ನನಗ ಆ ಕಾಶಿ ವಿಶ್ವನಾಥನ ದರ್ಶನ ಆಯಿತು. ಆ ವಿಶ್ವನಾಥನ ಚಿತ್ರ ನನ್ನ ಮನಪಟಲದಾಗ ಆಗಾಗ ಬಂದು ಹೋಗ್ತದ. ಅಂದ್ರ ಈಗ ನಿಮ್ಮ ತಲೆಯೊಳಗೆ ಕಾಶಿ ವಿಶ್ವನಾಥ ಅದಂದಂಗಾತು ಅಲ್ರಿ? 24 ತಾಸು ಬರೀ ಅವನ ಹೆಸರಿದಾಗ ಇರ್ತೀರಲ್ರಿ ನೀವು, ಅಲ್ರಿ? ಎಂದಾಗ ಊಟ ನಿದ್ದೆ ಅದು ನಿಮ್ಗೆ ಹೇಗಾದ್ರೂ ಬರುತ್ತೆ? ನೀವೇ ಹೇಳಿ, ಯಾವಾಗಲೂ ನೀವು ಅವನ ಹೆಸರಿದಾಗ ಇರ್ತೀರಲ್ಲ? ಅನ್ನಿಸ್ತದ ಅನ್ನೋದಕ್ಕಿನ ಅನಿಸಿ ಬಿಟ್ಟತಿ ಅನ್ಕೋ. ತುಮ್ಮೆ, ಕಾಶಿಯ ಆ ಬೆಟ್ಟಗಳು, ವಿಶ್ವನಾಥನ ದೇವಸ್ಥಾನ, ಚುಳು ಚುಳು ಹರಿಯುವ ಗಂಗಾ ನದಿ, ಅದರ ವೈಶಾಲತೆ, ಧ್ಯಾನ ಸಕ್ತರಾಗಿ ಕುಳಿತ ಋಷಿ ಮುನಿಗಳು, ಇವೆಲ್ಲ ನನ್ನ ಸ್ವಪ್ನದಾಗ ಬಂದು ನಾನು ಕೈಲಾಸದಲ್ಲಿ ಇದ್ದೀನಿ ಅಂತ ನನಗನ್ನಿಸ್ತದ. ಹಾಗಾದ್ರೆ ನಾನು ಏನ್ ಮಾಡಬೇಕು? ಏನಿಲ್ಲ, ನನಗಂತ ದುಮ್ಮೆ, ವಿಶ್ವನಾಥನ ಬಗೆಗಿನ ಈ ವ್ಯಾಕುಲತೆ ನನಗೆ ಕಾಶಿಗೆ ಬರಲು ಆಣತಿ ನೀಡಿದೆ. ನಾವಿಬ್ರು ಕಾಶಿಗೆ ಬರಬೇಕು, ವಿಶ್ವನಾಥನನ್ನ ಕಾಣಬೇಕು, ನಮ್ಮ ಆಧ್ಯಾತ್ಮಿಕ ಹಸಿವನ್ನ ಇಂಗಿಸಿಕೊಳ್ಳಬೇಕು. ನೀನು ನನ್ನ ಜೊತೆಗೂಡಬೇಕು. ಅಲ್ರಿ, ಕಾಶಿಗೆ ಹೋಗೋದಂದ್ರೆ ಕಷ್ಟದ ಕೆಲಸ ರೀ. ಅದು ಎಷ್ಟು ದೂರದ ದಾರಿ. ಕಾಲ್ನಡಿಗೆಯಲ್ಲಿ ತಿಂಗಳುಗಟ್ಟಲೆ ಹೋಗಬೇಕು, ನದಿಗಳನ್ನು ದಾಟಬೇಕು, ಕಲ್ಲು ಮುಳ್ಳುಗಳು ತುಳಿಬೇಕು, ತಿಂಗಳಾನ್ಗಟ್ಟಲೆ ಕಾಲು ನಡಿಗೆಯಲ್ಲಿ ಕಾಡಿನಲ್ಲಿ ತಿರುಗಬೇಕು. ಇಂತಹ ಕಷ್ಟದ ಕೆಲಸ ನಿಮ್ಮ ತಲೆಯಲ್ಲಿ ಯಾಕೆ ಬಂತ್ರಿ? ಬೇಡ ರೀ, ಇಷ್ಟು ಕಷ್ಟದ ಕೆಲಸಕ್ಕೆ ಕೈ ಹಾಕ್ಬೇಡ್ರಿ, ನೀವು ಕೈ ಹಾಕ್ಬೇಡ್ರಿ. ಇಲ್ಲ, ನಾನು ಮನಸ್ಸಿನಲ್ಲಿ ಸಂಕಲ್ಪನ ಮಾಡೀನಿ. ಆ ವಿಶ್ವನಾಥನನ್ನ ಕಾಣಲೇಬೇಕು. ನನ್ನ ಕಣ್ಣಿಗೆ ಕಾಣೋದು ಆತನೇ ಹೊರತು ದೂರದ ಪೊಯ್ಯದವಲ್ಲ. ಆ ವಿಶ್ವನಾಥ ನನ್ನ ಆಂತರ್ಯದಲ್ಲಿ ಅಡಗಿ ಕೂತಾನೆ. ಅದಕ್ಕಾಗಿ ನಾಡ ಊರ ಹಿರಿಯರನ್ನೆಲ್ಲ ಮನೆಗೆ ಕರೆದು ಅವರ ಮುಂದೆ ನಮ್ಮ ವಿಚಾರ ಇಟ್ಟು ನಾವು ಕಾಶಿ ಯಾತ್ರೆ ಕೈಗೊಳ್ಳೋಣ. ಆಗಲಿ, ನಿಮ್ಮ ಬಯಕೆ ನನ್ನ ಬಯಕೆ, ನಿಮ್ಮ ನಿರ್ಧಾರವೇ ನನ್ನ ನಿರ್ಧಾರ. ಆಗಲಿ. ಈ ಕಡೆಯಿಂದ ಬಂದು ಏನು ಸಮಾಚಾರ? ಬೆಳಿ ಗಿಳಿ ನೋಡ್ಕೊಂಡು ಬಂದಂಗ ಕಾಣಿಸ್ತೈತಿ. ಹೌದು ಸೋಮಣ್ಣ, ಈ ವರ್ಷ ಮಳೆ ಬೆಳೆ ಚೆನ್ನಾಗೇನು ಆಗೈತಿ. ದನ ಕರುಗಳಿಗೆ ಮೇವಿನ ಕೊರತೆ ಇಲ್ಲವೇ ಇಲ್ಲ. ಸೋಮನಾಥನ ದಯದಿಂದ ಎಲ್ಲ ಸೌಖ್ಯ ಐತಿ ನೋಡು. ಅದ ನೋಡು, ಆ ಕಡೆಯಿಂದ ಲಿಂಗನ ಬರಾಕತ್ತಾನ, ಅವನು ಸ್ವಲ್ಪ ಮಾತಾಡ್ಸೋಣ. ಬರ್ರಿ ಬರ್ರಿ. ಬಾರಪ್ಪ ಶಿವಣ್ಣ, ಈ ಕಡೆಯಿಂದ ಬಂದು ಏನು ಸಮಾಚಾರ? ಶಿವಣ್ಣ, ಈ ಕಡೆಯಿಂದ ಬಂದು ಏನು ಸಮಾಚಾರ? ಮತ್ತೆಲ್ಲಿ ಹೋಗ್ಲು ಸೋಮಣ್ಣ? ಊರು ಮುಂದಿನ ಇರ್ಬೋದರ್ಶನ ಗುಡಿ ಮುಂದೆ ಅಗ್ಗಿ ಹೊಂಡ ತಯಾರು ಮಾಡಂತ ಹೇಳಿ ಹಿರಿಯರು ನಿರ್ಧಾರ ಮಾಡ್ಯಾರ. ಅದಕ್ಕೆ ಅಗ್ಗಿ ಹೊಂಡದ ತಯಾರಿ ಮಾಡಬೇಕು. ಅದಕ್ಕೆ ಬೇಕಾಗಿರೋ ಕಲ್ಲು ಗಚ್ಚು ಗಾರಿ ಎಲ್ಲವನ್ನೂ ಜುಡ ಮಾಡಕ್ಕೆ ಹೋಗಿದ್ನ್ಯಾ. ಅಲ್ಲಿ ನೋಡಿಲ್ಲ ಲಿಂಗಣ್ಣ ಈ ಕಡೆನ ಬರಕತ್ತಾನ, ಅವನು ಸ್ವಲ್ಪ ಮಾತಾಡ್ತೀವಿ. ಬಾರಪ್ಪ ಲಿಂಗಣ್ಣ, ಈ ಕಡೆಯಿಂದ ಬಂದು ಏನು ಸಮಾಚಾರ? ಈ ಊರಿನ ಸಮಾಚಾರ ಎಲ್ಲಾನು ಗೊತ್ತಿರ್ತೈತಿ ಇವಂಗ. ಬಾ ಲಿಂಗಣ್ಣ ಬಾ. ಇನ್ನೆಲ್ಲಿ ಹೋಗ್ಲಿ? ಹೋದ್ರ ಗುಡಿಗೆ ಹೋಗ್ಬೇಕು, ಇಲ್ಲಾಂದ್ರ ಆ ಕಾಳಮ್ಮನ ಗುಡಿಗೆ ಹೋಗ್ಬೇಕು. ಅದನ್ನ ಬಿಟ್ರ ಮತ್ತೇನು ಇಲ್ಲ. ಈ ಲಿಂಗನವನಲ್ಲ ಬಹಳ ಬಹಳ ಖುಷಿ ಅದ ನೋಡು. ಹೊಲ ಮನಿ ಹೈನ ಹಾಲು ಬೆಣ್ಣೆ ತುಪ್ಪ ಅಂತ ಹಿಂಗೆ ಹೇಳ್ಕೊಂತಾನ
ಬಹಳ ಬಹಳ ಖುಷಿ ಅದ ನೋಡ. ಮತ್ತೆಂತ ವಿಷಯ? ಎಲ್ಲಾರು ಒಟ್ಟಿಗೆ ಕೂಡಿರಿ, ಏನು ಹೊಸ ಸುದ್ದಿ ನಡೆಸಿರಿ ಏನ್ ಮತ್ತೆ? ಯಾವ ಸುದ್ದಿ? ಅಲ್ಲಿ ನೋಡು, ಸಂಗಣ್ಣು ಈ ಕಡೆನ ಬರಾಕತ್ತಾನ. ಅವಂಗ ಊರ ಸುದ್ದಿ ಎಲ್ಲ ಗೊತ್ತಿರ್ತಾವು. ಅವ ಅಂದ್ರ ಸುದ್ದಿ ಸೂರ್ಯಕ್ಕಿದ್ದಂಗ. ಮತ್ತೇನ್ರಪ್ಪ ವಿಷಯ? ಎಲ್ಲಾರು ಒಟ್ಟಿಗೆ ಕೂಡಿರಿ ಅಂದ್ರ ಹೊಸ ಸುದ್ದಿ ಗೊತ್ತಿಲ್ಲ ಅನ್ನೋದಾತು. ಮುಂಚೆಲಿನ ಭಟ್ರ ದೈವದ ಮಗ ಬಂದಿದ್ದ. ದೈವದ ಮಗ? ಅದು ಸೋಮೇಶ್ವರ ಗುಡಿ ಒಳಗ ಶಿವಲಿಂಗ ಪ್ರತಿಷ್ಠಾಪನೆ ಮಾಡೋ ವಿಷಯ ಅಂತ. ಹೌದಾ? ಅದು ಅಲ್ಲೋ ಮಾರ್ಯ, ಸೋಮೇಶ್ವರ ಗುಡಿ ಹತ್ರ ಊರ್ ಹೊರಗ ಅಲ್ಲೇ ಗೋವಿಂದೇವ ಅಂತಲ್ಲ, ಅವ ಊರ್ ಹಿರಿಯರನ್ನ ತನ್ನ ಮನಿ ಕರ್ದಾನ. ಯಾಕ? ಅಲ್ಲ ಊರಿಗೆ ಹಿರಿಯಾರನ್ನ ಎಲ್ಲಾರನ್ನ ಕರ್ದಾನಂದ್ರ ಏನ ವಿಷಯ ಐತಂತ. ಅಲ್ಲ ಅವಂಗರ ಮಕ್ಳಿಲ್ಲ, ಮರಿ ಇಲ್ಲ, ಮುಂಜೀವಿ ಇನ್ನು ದೇವ್ರತ ಛೇ 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 ಇಂಥದನ್ನೆಲ್ಲ ಮಾಡುವಲ್ಲವ. ಅಲ್ಲ ಇಬ್ರು ಅದಾರ, ಗಂಡ ಹೆಂಡತಿ, ಮತ್ಯಾರು ಇಲ್ಲ. ಅಲ್ಲ ಅವಂಗ ಮಕ್ಳಿಲ್ಲ ಮರಿಯಿಲ್ಲ ಅಂದ್ಮೇಲೆ ಮದುವೆ ಮುಂಜಿ ವಿಷಯ ಎಲ್ಲಿಂದ ಬಂತು? ಅವ ಇದ್ದಿತ್ಲಾಗ ಎಲ್ಲೂ ಅಡ್ಡಾಡಿ ನೋಡಿಲ್ಲ, ಕೂತಿದ್ ನೋಡಿಲ್ಲ, ಯಾರ ಕಣ್ಣಿಗೆ ಸೈದು ಬಿದ್ದಿಲ್ಲ. ಅಯ್ಯೋ ಶಿವನೇ, ಕಂಡಿಲ್ಲ ಮಾಡಿಲ್ಲ ಅನ್ನಕ ಅವಂಗ ಯಾವ ಬ್ಯಾಸರನೂ ಇಲ್ಲ. ಅವ ದಸ್ ಪುಸ್ಟ್ ಇರು ಮನುಷ್ಯ ಅದಾನ. ಅದು ಅಲ್ಲ, ನಿನ್ನೆ ಪರಮಾನಂದ ಗುಡ್ಡದ ಮ್ಯಾಗ ಕುಂತಿದ್ ನೋಡಿದ್ಯ. ಅಲ್ಲ ಇವನ ಊರಾಗಿರೋ ಗುಡಿ ಗುಂಡಾರ ಬಿಟ್ಟು ಆ ಪರಮಾಣದ ಗುಡ್ಡ ಹ್ಯಾಂಗ ಕೂಡ್ತಾನ? ಹೆಂಗ ಒಬ್ಬನ ಕೂಡಾಕತ್ತಾನ? ಏನ್ ವ್ಯಸನ ಹಚ್ಕೊಂಡನ ಏನ? ಅವಂಗ ಮಕ್ಳು ಬೇರೆ ಆಗಿಲ್ಲ. ಏನೋ ಶಿವಣ್ಣ, ಪರಮಾನಂದ ಗುಡ್ಡ ಅಂದ್ರ ಅಂತಿದ್ದ ಗುಡ್ಡ ಅಲ್ಲದು. ಅದಕ್ಕೊಂದು ಆಧ್ಯಾತ್ಮಿಕ ನೆಲೆ ಐತೆ ಅಂತ ನಮ್ಮ ಹಿರಿಯರು ಹೇಳ್ತಾರ. ಅದು ಅಲ್ದ ಮನ್ಷಿಗೆ ಶಾಂತಿ ಇರಲಿಲ್ಲಪ್ಪ ಅಂದ್ರ ಅಲ್ಲೊಂದತ್ತು ಹೋಗಿ ಗಿಡ ಕೆಳಗಡೆ ಕೂತ್ರ ಮನ್ಸಿಗೆ ನೆಮ್ಮದಿ ಸಿಗ್ತೈತಿ. ಅದೇನ ಇರಲಿ, ದೈವದ ಮಗ ಬಂದು ಬರಾಕ್ ಹೇಳ್ಯಾನಂದ್ರ ನಾವೆಲ್ಲರೂ ಕೂಡಿ ಅವನ ಮನೆಗೆ ಹೋಗೋನು, ಏನು ವಿಷಯ ಐತಂತೂ ತಿಳ್ಕೊಳ್ಳೋಣ. ಸುಮ್ಮ ಇಲ್ಲ ದಾರ ನಿಂತು ಊರು ಸಾಬರಿ ಸಾಕು. ನಡ್ರಿ ನಡ್ರಿ ಅವನ ಮನೆಗೆ ಹೋಗೋನು, ಏನು ವಿಷಯ ಐತಂತಂದು ತಿಳ್ಕೊಳ್ಳೋಣ ಅಂತ. ನಡ್ರಿ ನಡ್ರಿ ಹೋಗೋಣ. ನಮ್ಮ ದೇವರು ಯಾಕೋ ಇತ್ತಿತ್ತಾಗಿ 15 ದಿನಗಳಿಂದ ವ್ಯಾಕುಲ ಚಿತ್ತರಾಗಿದ್ದಾರೆ. ಅದಕ್ಕಾಗಿ ನಿಮ್ಮ ಹಿರಿಯರು ಎಲ್ಲರನ್ನು ಬರಮಾಡಿಕೊಂಡು ಅವರಿಗೆ ಮನಸ್ಸಿಗೆ ಸಮಾಧಾನ ಹೇಳುವುದಕ್ಕಾಗಿ ದೇವರ ದಯೆಯಿಂದ ನಾವೆಲ್ಲರೂ ಮುನ್ನುಟ್ಟು ಸಿದ್ಧವಾಗಿದ್ದೇವೆ. ಆದರೆ ಅದೇಕೋ ಏನು ಇತ್ತಿತ್ತಾಗಿ ನನ್ನ ದೇವರು ವ್ಯಾಕುಲ ಚಿತ್ತರಾಗಿದ್ದಾರೆ. ಊಟ ಸೇರ್ತಾ ಇಲ್ಲ, ನಿತ್ಯ ಸೇರ್ತಾ ಇಲ್ಲ ಅವರಿಗೆ. ಅದಕ್ಕಾಗಿ ತಾವೆಲ್ಲ ಒಂದಿಷ್ಟು ವಿಧಾನಗಳನ್ನು ಹೇಳುವುದಕ್ಕಾಗಿ ತಾಯಿ, ಗೋವಿಂದ ದೇವ ಒಬ್ಬ ಗಣ ಖಂಡಿತ. ಅವನು ಸಾಂತ್ವನ ಹೇಳಕ ಏನೈತೋ. ಈ ಕುಂತಳ ದೇಶದಲ್ಲಿ ಅವರಂತ ವೇದ ಪಾರಂಗತರು ಯಾರೂ ಇಲ್ಲಂತ ಅಂಬೋಣ. ಅದ ಭಾವ ನಮ್ಮೆಲ್ಲರಾಗೂ ಐತ್ರಿ. ಭಾವ ಎಲ್ಲಿ ಬಂತು ಶಂಕರಯ್ಯ? ಅವರು ವೇದಗಳ ಪಠ ಮಾಡಕತ್ರ ಅವ್ರ ವಾಕ್ಜರಿ ಎಲ್ಲರನ್ನು ಬೆರಗುವಂಥದ್ದು. ಅದಲ್ಲದೆ ಅವರು ಸಕಲ ವೇದ ಪಾರಂಗತರು ಎಂಬುದು ಯಾರು ಅಲ್ಗಳ ಶಂಕರಯ್ಯ. ಬರೀ ಅಷ್ಟೇ ಏಕೆ, ಅವರು ನಿಗಮಶಾಸ್ತ್ರದ ಸಕಲ ಪುರಾಣ ಓದಿದರು. ಜನರ ಮನಸ್ಸಿಗೆ ಹಿಡಿಸುವಂತೆ ಪ್ರವಚನವನ್ನ ನಡೆಸಬಲ್ಲರು. ಊರಿನ ಹಬ್ಬ ಹರಿದಿನಗಳಲ್ಲಿ ಅವರು ಮಾಡುವ ಪ್ರವಚನ, ನೆರೆದಿರುವ ಜನಸ್ತೋಮ, ಪ್ರಸಾದ ನಡೆಯನಿ ಇವೆಲ್ಲ ನೋಡುವುದು ಕಣ್ಣಿಗೆ ಒಂದು ಹಬ್ಬಿದ್ದಂಗಪ್ಪ. ಗೋವಿಂದ ದೇವ ಪಾರಮಾರ್ಥ ವಿಷಯ ಬೋಧಕರು, ಆತ್ಮನ ಅರಿವಿನ ತಿಳುವಳಿಕೆ ಎಲ್ಲರಿಗೂ ಉಣಬಡಿಸುವ ದಿವ್ಯಜ್ಞಾನಿ. ಅವರಂಥ ಪಂಡಿತರು ಈ ಕುಂತಳ ದೇಶದಲ್ಲಿಯೇ ಇಲ್ಲ. ಊರಿನ ಹಿತೈಷಿಗಳೇ, ನೀವೆಲ್ಲರೂ ಬಂದು ನನ್ನ ದೇವರ ಬಗ್ಗೆ ಮಾತನಾಡಿದ್ದನ್ನು ಕೇಳಿ ನನ್ನನ್ನು ಮಂತ್ರ ಮುಕ್ತಗೊಳಿಸಿ ಬಿಟ್ಟಿದೆ. ಅದಕ್ಕಾಗಿ
ಈ ರೀತಿ ಸಮಾಧಾನದಿಂದ ಅದಕ್ಕಾಗಿ ಅಂದರೆ ಏನಮ್ಮ ತಾಯಿ, ನಿಮ್ಮ ಮನದಾಳದಲ್ಲಿರುವ ತಳಮಳವಾದರೂ ಏನು ಹೇಳಿ ನೋಡೋಣ. ನಮ್ಮ ಮನಸ್ಸಿಗೆ ತೋಚಿದಂತೆ ಹೇಳುವ ಪ್ರಯತ್ನ ಮಾಡುತ್ತೇವೆ. ಇತ್ತಿತ್ತಲಾಗಿ ನಮ್ಮ ದೇವರು ಊಟ ಸೇರ್ತಾ ಇಲ್ಲ, ನಿದ್ದೆ ಸೇರ್ತಾ ಇಲ್ಲ. ಅದಕ್ಕಾಗಿ ಅವರು ವ್ಯಾಕುಲ ಚಿತ್ತರಾಗಿದ್ದಾರೆ. ಹಾಗೆಂದರೆ ಎನ್ನುತ್ತಾರೆ. ಅವರ ವ್ಯಾಕುಲ ಚಿತ್ತಕ್ಕೆ ಇರುವ ಕಾರಣವಾದರೂ ಏನು? ನೋಡಿ, ನಿಮ್ಮಲ್ಲಿ ಒಂದು ಮಾತು ಹೇಳುತ್ತೇನೆ. ನಾನು ನನ್ನ ದೇವರು ಕಾಶಿ ಯಾತ್ರೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಅದಕ್ಕಾಗಿ ಮೂಲ ಹಿರಿಯರಾದ ನಿಮಗೆ ಕರೆಸಿ ಈ ವಿಷಯ ತಿಳಿಸ್ತೀನಿ. ಬಂಧುಗಳೇ, ಇವರ ಅಧ್ಯಾಪನ ಆಲೋನ ಅಸದೃಶವಾದದ್ದು. ಯಾರಾದರೂ ಒಟ್ಟುಗಳು ಸಂಶಯ ನಿವಾರಣೆಗೆಂದು ಬಂದರೆ ಅವರನ್ನು ತಮ್ಮ ಮನೆಯಲ್ಲೇ ಇರಿಸಿಕೊಂಡು ಜ್ಞಾನಧಾರ ಇರುವ ಶಿಷ್ಯ ವಸ್ತುಲರು ಈ ನಮ್ಮ ಗೋವಿಂದ ದೇವರು. ಅದು ಸರಿ, ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕಾದವರು ವಾರ್ಧಕ್ಯಕ್ಕೆ ಅಂದ್ರೆ ಮುಪ್ಪಾವಸ್ಥೆಯನ್ನು ತಲುಪಿದವರು. ಅದರಿಂದ ಕಾಶಿ ಗಂಗಾ ನದಿಯಲ್ಲಿ ಐಕ್ಯರಾಗಬೇಕೆಂಬ ಭಾವದಲ್ಲಿ ಇರಬೇಕಿಲ್ಲ. ಮೇಲಾಗಿ ತಾಯಿ ತಮ್ಮ ದೇವರಿಗೆ ಇನ್ನೂ ಹರೆಯವೇ ಬಲ್ತಿಲ್ಲ. ಅವ್ರದ್ದು ಇನ್ನೂ ಬಯಕೆ ವಯಸ್ಸು. ಹೀಗಾಗಿ ಕಾಶಿಗೆ ಹೋಗುವುದು ಇದು ಸರಿಯಾದ ತೀರ್ಮಾನವಲ್ಲ. ನೋಡಿದರು ನೀವು ಕಾಶಿ ಯಾತ್ರೆಯ ಆಸೆ ಇಲ್ಲೇ ಕಂದಹಾರ ಗ್ರಾಮದಲ್ಲಿ ದೇವರ ಸ್ಮರಣೆ ಮಾಡುತ್ತಾ ಜನರಿಗೆ ಒಳ್ಳೆಯ ವಿಚಾರಗಳನ್ನು ಹೇಳುತ್ತಾ ಇಲ್ಲೇ ಇದ್ದೀರಿ. ನೋಡು ಗೋವಿಂದ ದೇವ, ನಿಮಗೆ ಈಗಾಗಲೇ ದೇವನ ಅನುಗ್ರಹ ಪ್ರಾಪ್ತವಾಗಿದೆ. ಕಾಶಿಗೆ ಹೋಗುವ ಅಗತ್ಯ ನಿಮಗಿಲ್ಲ. ಇಲ್ಲಿಯೇ ಇದ್ದು ಸೋಮೇಶ್ವರನ ಸೇವೆ ಮಾಡುತ್ತಾ ಸಮಾಜಮುಖಿಯಾಗಿ ಬದುಕಿ, ನಿಮಗೆ ಶುಭವಾಗುವುದು. ನೋಡು ಗೋವಿಂದ ದೇವ, ನೀನು ನಿನ್ನ ಇರುವಿಕೆಯಿಂದ, ಆಚಾರದಿಂದ, ವಿದ್ಯೆಯಿಂದ ಸಕಲರಿಗೂ ದಾರಿದೀಪವಾಗುತ್ತದೆ. ಎಲ್ಲರ ಆಶಯದಂತೆ ನೀನು ಕಂದಸಿಲೆಯಲ್ಲೇ ಬದುಕು. ಜನರ ಬದುಕಿಗೆ ಬೆಳಕು ನೀಡುತ್ತಾ ಹೋದರೆ ನಿನ್ನಿಂದ ಜಗದೋದ್ಧಾರವಾಗುತ್ತದೆಪ್ಪ. ಹಿರಿಯರೇ, ಸಮಾಲೋಚಕರೇ, ತಾವೆಲ್ಲರೂ ನನ್ನ ಬಗ್ಗೆ ತೋರಿದ ಆದರ ಭಾವ, ವಿಶ್ವಾಸ, ನಂಬುಗೆ ಇವುಗಳಿಗೆ ನಾನು ಮನಪೂರ್ವಕವಾಗಿ ತಿಳಿವಾಗುತ್ತೇನೆ. ನನಗೆ ವೈರಾಗ್ಯ ಭಾವ ಬಂದಿಲ್ಲ. ಆ ಕಾಶಿಗೆ ವಯಸ್ಸಾದವರೇ ಹೋಗಬೇಕೆಂದೇನಿಲ್ಲ. ಆದರೆ ಆ ವಿಶ್ವನಾಥನನ್ನು ಕಾಣಬೇಕೆಂಬುದು ನನ್ನ ಉತ್ಕಟವಾದ ಇಚ್ಛೆ. ಇದು ನನ್ನನ್ನು ವ್ಯಾಕುಲ ಚಿತ್ತನನ್ನಾಗಿ ಮಾಡಿದೆ. ಇದು ನನ್ನ ಹೃದಯದ ಮಿಡಿತ, ಭಾವನೆಗಳ ತುಡಿತ. ಇದನ್ನು ನೀವ್ಯಾರೂ ಅರಿಯಲಾರಿರಿ. ಇದು ನನ್ನ ಆತ್ಮೋದ್ಧಾರದ ಜೊತೆಗೆ ಸಮಾಜದ ಉದ್ಧಾರವೂ ಇದರಲ್ಲಿ ಅಂತರ್ನಿಹಿತವಾಗಿದೆ. ಹಿರಿಯರೇ, ಕಾಶಿ ವಿಶ್ವನಾಥ ಲೋಕಪಾಲಕ. ನಾವೆಲ್ಲರೂ ಆತನ ಮಕ್ಕಳು. ಕಾರಣ ಆತನ ದರ್ಶನ ಭಾಗ್ಯ ಪಡೆಯಲು ನನ್ನನ್ನು ಹಾರೈಸಿ ಕಾಶಿಗೆ ತೆರಳಲು ಬೀಳ್ಕೊಡಿ. ನಾಳೆ ನಾನು ಕಾಶಿಗೆ ಹೊರಡುವ ಮುನ್ನ ನನ್ನ ಮನೆಯ ಎಲ್ಲ ವಸ್ತುಗಳನ್ನು ಅಗತ್ಯವಿದ್ದವರಿಗೆ ವಿತರಿಸುತ್ತಿದ್ದೇನೆ. ಪಾತ್ರೆ, ಪಗಡೆ, ಸಂದುಕ ಮುಂತಾದ ವಸ್ತುಗಳನ್ನು ಅಗತ್ಯವಿದ್ದವರು ಸ್ವೀಕರಿಸಿ ನನಗೆ ಕಾಶಿಗೆ ತೆರಳಲು ಬೀಳ್ಕೊಡಿ. ಈ ನನ್ನ ವಿನಂತಿಯನ್ನು ಸ್ವೀಕರಿಸಿ ನನ್ನಲ್ಲಿ ಧನ್ಯತಾಭಾವ ಮೂಡಿಸಿ. ದುಮ್ಮಿ, ಈಗಾಗಲೇ ನಾವು ಬಹಳ ದೂರ ಬಂದಿದ್ದಾಯಿತು. ಈಗ ಕತ್ತಲಾಗುತ್ತಿದೆಯಲ್ಲವೇ? ಎಷ್ಟು ದೂರ ನಡೆದರೂ ನಮಗೆ ಆಯಾಸವೆಂಬುದೇ ಕಾಣಲಿಲ್ಲ. ಇದೆಲ್ಲ ವಿಶ್ವನಾಥನ ಮಹಿಮೆಯಂತೆ ಕಾಣುತ್ತೆ. ಅದು ಅಲ್ಲಿ ನೋಡಿ, ಅಲ್ಲಿ ಕಾಣುತ್ತಿದೆಯಲ್ಲ ಬಿಳಿಗಿರಿ, ಅದುವೇ ಕೃಷ್ಣ. ಹೌದು, ಅಲ್ಲಿ ಕಾಣುತ್ತಿರುವುದೇ ನವಿಲೆ ಎಂಬ ಪುಟ್ಟ ಗ್ರಾಮ. ಆ ಗ್ರಾಮದ ಹೊರ ವಲಯದಲ್ಲಿ ಕಾಣುತ್ತಿರುವುದೇ ಒಂದು ಪುರಾತನ ಮಂದಿರ. ಇಂದು ನಾವು ಅಲ್ಲಿಯೇ ವಿಶ್ರಮಿಸೋಣಲ್ಲವೇ?
ಜರುಗಿದ ಪೂಜೆ ಪುನಸ್ಕಾರ ಕಾರ್ಯಕ್ರಮಗಳಿಂದ ನಾನು ಪುಳಕಿತನಾಗಿದ್ದೇನೆ. ಇಲ್ಲಿರುವ ಭಕ್ತರ ಭಕ್ತಿಯನ್ನು ಕಂಡು ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಗಿದೆ. ಈ ಮಂದಿರದಲ್ಲಿ ನಡೆದ ಪೂಜೆ ಜಾಗಟೆಗಳ ಸದ್ದು ಇವು ನನಗೆ ಶಿವೈಕ್ಯದ ದಾರಿಯನ್ನು ತೋರಿಸಿದಂತಾಯಿತು. ನಿನಗೇನನಿಸುತ್ತಿದೆ? ಇಲ್ಲಿಯ ಶಿವಭಕ್ತರ ಪೂಜಾ ಕಾರ್ಯವನ್ನು ಕಂಡು ನನಗಂತೂ ತುಂಬಾ ಸಂತೋಷವಾಗಿದೆ. ಅಲ್ಲಿರುವ ಭಕ್ತಿ ಇಲ್ಲಿಯೂ ಇದೆ, ಇಲ್ಲಿರುವ ಸಂತೋಷ ಇಲ್ಲಿಯೂ ಇದೆ. ತುಮ್ಮೆ, ನಿನಗೊಂದು ಮಾತು ಹೇಳಲು ನಾನು ಉದ್ಯುಕ್ತನಾಗಿದ್ದೇನೆ. ನನಗನಿಸುವುದು ಇಲ್ಲಿರುವ ಶಿವನೇ ಕಾಶಿಯಲ್ಲಿ ಇರುವನಲ್ಲವೇ? ಶಿವನು ಸರ್ವಾಂತರ್ಯಾಮಿ. ಇಲ್ಲಿ ನಾವು ಕಾಣುತ್ತಿರುವ ದೃಶ್ಯ ಅಲೌಕಿಕವಾದದ್ದು. ಅದಕ್ಕಾಗಿ ನಾನು ಹೇಳುವುದು, ದೂರದ ಕಾಶಿಯೂ ಒಂದೇ, ಇಲ್ಲಿರುವ ನವಿಲೆಯ ಸ್ಥಳವೂ ಒಂದೇ. ಅಲ್ಲಿರುವ ಗಂಗೆಯು ಇಲ್ಲಿರುವ ಕೃಷ್ಣೆಯು ಒಂದೇ ಅಲ್ಲವೇ? ಆದ್ದರಿಂದ ಈ ಶಂಕರನೇ ವಿಶ್ವೇಶ್ವರನು, ಈ ಕೃಷ್ಣೆಯೇ ಗಂಗೆ ಎಂಬುದು ನನ್ನ ಭಾವನೆ. ಕಾಶಿ ಹಾಗೂ ನವಿಲಿಗೆ ವ್ಯತ್ಯಾಸವೇ ಇಲ್ಲ. ಶಿವನು ಶಿವನಂತರಾಮಿ. ಅಲ್ಲಿರುವ ಭಕ್ತಿ ಇಲ್ಲಿಯೂ ಇದೆ, ಅಲ್ಲಿರುವ ಸಂತೋಷ ಇಲ್ಲಿಯೂ ಇದೆ. ಹಾಗಾದರೆ ನಾವಿಬ್ಬರು ಕೆಲ ಸಮಯ ಇಲ್ಲಿದ್ದು ಆ ಶಂಕರಲಿಂಗನಿಗೆ ಭಕ್ತಿ ಸೇವೆ ಸಲ್ಲಿಸೋಣ. ಇಲ್ಲಿಂದ ಎಲ್ಲಿಯೂ ಕದಲದಿರೋಣ. ವಾತಾವರಣ ಎಷ್ಟೊಂದು ಪ್ರಶಾಂತವಾಗಿದೆ. ನಾನು ಭಕ್ತಿ ಭಾವದಲ್ಲಿ ತೇಲಾಡುತ್ತಿದ್ದೇನೆ. ಇಲ್ಲಿಯ ಭಕ್ತಿ ಭಾವವನ್ನು ನನ್ನ ಮನಸ್ಸಿಗೂ ತೃಪ್ತಿಯಾಗಿದೆ. ತುಮ್ಮೆ, ನೋಡಲಿ, ದೂರದಿಂದ ಗಂಟಾನಾದ ಸಪ್ಪಳ ಕೇಳಿಸುತ್ತಿಲ್ಲವೇ? ಯಾರೋ ಬರುವಂತಿದೆ. ಹೌದನಿ, ಯಾರೋ ಇತ್ತ ಕಡೆಗೆ ಬರುತ್ತಿದ್ದಂತೆ ಕಾಣುತ್ತೆ. ಗೆಜ್ಜೆ ಶಬ್ದ ಕೇಳ್ತಾ ಇದೆ ನೋಡಿ. ಹೇ ಶಿವಭಕ್ತನೇ, ನೀನು ನನ್ನ ಸ್ಮರಣೆಯನ್ನು ಮನಸಾರೆ ಮಾಡಿರುವುದರಿಂದ ನಿನ್ನ ಕಾಳಜಿ ನನಗಾಗಿದೆ. ನೀನು ಭಕ್ತಿಯಿಂದ ಶಿವಪೂಜೆ ಮಾಡುವುದು ಸಾಕು. ನಾನು ನಾಳೆ ಬೆಳಗಿನ ಜಾವದಲ್ಲಿ ನಿನಗೆ ಇಷ್ಟಲಿಂಗ ದೀಕ್ಷೆ ಕೊಡುತ್ತೇನೆ. ಆದ್ದರಿಂದ ಬೆಳಗಿನ ಜಾವ ದೇಗುಲಕ್ಕೆ ಬರುವ ಆನತಿಯನ್ನು ನೀಡುತ್ತೇನೆ. ನೋಡಿ, ನಿಮಗೆ ಲಿಂಗ ದೀಕ್ಷೆಯನ್ನು ದಯಪಾಲಿಸುತ್ತೇನೆ. ಈಗ ಈ ಲಿಂಗಗಳನ್ನು ನಿಮ್ಮ ಎಡಗೈಯಲ್ಲಿ ಹಿಡಿಯಿರಿ. ಈ ಪವಿತ್ರ ಕೃಷ್ಣೆಯ ಜಲದಿಂದ ಶುದ್ಧೀಕರಿಸಿರಿ.
ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ನ ಸನ್ನಿಧಿಂ ಕುರುಂ ಆಸ್ಮೇನಸ್ಯ ಗಂಗಾದಿ ನದಿಃ ಆಹಾರಯಾಮಿ ಜ್ಯೋತಿರ್ಮಾತ್ರ ಸ್ವರೂಪಾಯ ನಿರ್ಮಲ ಜ್ಞಾನ ಚಕ್ಷುಷೇ ನಮಃ ಶಿವಾಯ ಶಾಂತಾಯ ಬ್ರಹ್ಮಣೇ ಲಿಂಗಮೂರ್ತಯೇ. ನೋಡಿ, ನಿಮಗೆ ಲಿಂಗ ದೀಕ್ಷೆಯನ್ನು ದಯಪಾಲಿಸಿದ್ದೇನೆ. ಧನ್ಯನಾದಿ ಗುರುವೇ. ಆ ಕಾಶಿ ವಿಶ್ವನಾಥನ ದರ್ಶನ ಇಲ್ಲಿಯೇ ಆದಂತಾಯಿತು. ಈ ಶಂಕರಲಿಂಗನೇ ವಿಶ್ವನಾಥ, ಈ ನವಿಲೆಯೇ ಕಾಶಿ. ನೋಡಿ, ಇನ್ನು ಮೇಲೆ ಪ್ರತಿನಿತ್ಯ ಲಿಂಗಾರ್ಚನೆ ಮೂಲಕ ಧ್ಯಾನಾಸಕ್ತರಾಗಬೇಕು. ಜೊತೆಗೆ ಗುರು ಲಿಂಗ ಜಂಗಮರ ಸೇವೆಯಲ್ಲಿ ನಿರತರಾಗಿರಬೇಕು. ನಿತ್ಯ ಹೊಲಿಗೆ ಕಾಯಕದಲ್ಲಿ ತೊಡಗಬೇಕು. ಅದರಿಂದ ಬರುವ ಆದಾಯದಲ್ಲಿ ದಾಸೋಹದಲ್ಲಿ ತೊಡಗಬೇಕು. ಜನರು ಶಿವ ಭಜನೆ ಶಿವ ಚಿಂತನೆಯಲ್ಲಿ ತೊಡಗುವಂತೆ ಮಾಡಬೇಕು. ಇದುವೇ ನಿಮಗಿರುವ ಲೋಕಾಧಾರಕ ಕಾರ್ಯವಾಗಿದೆ. ಇದೇ ನಿಮಗೆ ಮುಕ್ತಿಯ ಮಾರ್ಗವಾಗಿದೆ. ತಮ್ಮ ಆನತಿಯಂತೆ ನಾವು ಸತಿಪತಿಗಳಿವರು ಕಾಯಕ ನಿರತರಾಗಿ ದಾಸೋಹದ ಮೂಲಕ ಜನರಿಗೆ ದಿವ್ಯಬೋಧೆ ಮಾಡುತ್ತೇವೆ. ಆದರೆ ತಾವು ನಮಗೆ ಬೇರೊಂದು ಹೆಸರನ್ನ ಕರುಣಿಸಬೇಕು. ಇದು ನನ್ನ ಹೃದಯಪೂರ್ವಕ ನಿವೇದನೆ. ನಿಮ್ಮ ಮನದಾಳದ ಆಶಯ ಒಪ್ಪಿತವಾಗಿದೆ. ಇನ್ನು ಮುಂದೆ ನಿಮಗೆ ಶಂಕರ ದಾಸ ಎಂದು, ನಿಮಗೆ ಶಿವದಾಸಿ ಎಂದು ಮರುನಾಮಕರಣ ಮಾಡುತ್ತಿದ್ದೇನೆ. ನೀವು ಶಿವಜ್ಞಾನದ ವಚನಗಳನ್ನು ರಚಿಸಿ ಭಗವಂತನ ಸೇವೆಯಲ್ಲಿ ನಿರತರಾಗಿರಿ. ನಿಮ್ಮ ಭಕ್ತಿಗೆ ನಾನು ಪ್ರಸನ್ನನಾಗಿದ್ದೇನೆ. ತಾವು ಕೇಳುವ ವರವನ್ನು ದಯಪಾಲಿಸುತ್ತೇನೆ. ವತ್ಸ, ಲೋಕೋದ್ಧಾರಕ್ಕಾಗಿ ಬೇಕೆನಿಸುವ ವರವನ್ನು ಕೇಳು. ಪೂಜ್ಯರೇ, ನಾನು ದಿನದ 24 ಗಂಟೆಯೂ ಸೂಜಿ ಕಾಯಕದಲ್ಲಿ ನಿರತನಾಗಿ ತಮ್ಮನ್ನು ಸದಾಕಾಲ ಸ್ಮರಿಸುತ್ತೇನೆ. ಆದರೆ ನನಗೆ ಸೂಜಿ ಕಾಯಕದಲ್ಲಿ ಅನುಕೂಲವಾಗುವ ರೀತಿಯಲ್ಲಿ ಬೆಳಕನ್ನ, ಅಂದರೆ ಜ್ಯೋತಿಯನ್ನ ಕರುಣಿಸಬೇಕು. ವತ್ಸ, ನಿನ್ನ ಜಂಗಮ ನಿಷ್ಠೆಗೆ ನಾನು ಮೆಚ್ಚಿಕೊಂಡಿದ್ದೇನೆ. ನೀನು ಹಗಲು ರಾತ್ರಿ ಅನ್ನದೆ ಸೂಜಿಗೆ ಸೂತ್ರವನ್ನೇನಿಸಲು ಹಣೆಗಣ್ಣನ್ನು ನೀಡುತ್ತಿದ್ದೇನೆ. ಇದು ನನ್ನ ಶಕ್ತಿಯ ಪ್ರತಿರೂಪವಾಗಿದೆ. ಪರಸಮಯಗಳ ಧೂಳಿಪಟವ ಮಾಡಿ ಸುಡುದಿಹ ಬಾಳ ನೇತ್ರವ ಪಾಲಿಸು. ಇದು ನನ್ನ ಕೋರಿಕೆ. ವತ್ಸ, ನಿನ್ನ ಇಚ್ಛೆಯಂತೆ ನಿನಗೆ ಅಗ್ನಿ ನೇತ್ರವನ್ನು ದಯಪಾಲಿಸಿದ್ದೇನೆ. ಹಗಲು ರಾತ್ರಿ ಅನ್ನದೆ ಒಂದು ಗೋಮುಖವನ್ನು ನೀಡಿದ್ದೇನೆ. ಇನ್ನು ಮೇಲೆ ಹನೆಗಣ್ಣಿನ ತ್ರಿನೇತ್ರ ತ್ರಯಾಕ್ಷ ಶಂಕರದಾಸ ಎಂದು, ನಿನ್ನ ಧರ್ಮಪತ್ನಿ ಶಿವದಾಸಿ ಎಂದು ಲೋಕಕ್ಕೆ ಬೆಳಕಾಗಿ ಬಿಟ್ಟು ಹಮ್ಮಾವ ಜೀವನ ಪರಮಾಣ ಬಂತೆ. ಬಿಟ್ಟು ಹಮ್ಮಾವ ಜೀವನ ಪರಮಾಣ ಬಂತೆ. ನಟ್ಟಣೆ ಜ್ಯೋತಿ ನಟ್ಟಣೆ ಜ್ಯೋತಿ ಪರಮ ಜ್ಯೋತಿಂಪಂತೆ ಪರಮ ಜ್ಯೋತಿಂಪಂತೆ. ಬಿಟ್ಟು ಹಮ್ಮಾವ ಜೀವನ ಪರಮಾಣ ಬಂತೆ. ಬಿಟ್ಟು ಹಮ್ಮಾವ ಜೀವನ ಪರಮಾಣ ಬಂತೆ.
ನನ್ನ ಹೆಸರು ವಕ್ರಪಾದ. ಇತ್ತ ಬಾಬಾ ತಾನು ಬಂದ ಕಾರಣ ತಿಳಿಯಲಿಲ್ಲ. ಇರಲಿ, ಕುಳಿತುಕೊಂಡು ಶಿವೆ, ಬಾಲಕನಿಗೆ ಕಲ್ಲು ಸಕ್ಕರೆ ಪ್ರಸಾದ ನೀಡು. ಪೂಜ್ಯರೇ, ನಾನು ಗುರು ಸೇವೆಗಾಗಿ ತಮ್ಮಲ್ಲಿ ಇದ್ದು ತಮ್ಮಿಂದ ಶಿವಜ್ಞಾನ ಬೋಧೆ ಪಡೆಯಲು ಆಸಕ್ತನಾಗಿದ್ದೇನೆ. ನನ್ನನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಲು ನನ್ನ ನಮ್ರ ಕೋರಿಕೆ. ಧನ್ಯನಾದೆ ವಕ್ರಪಾದನೆ. ನೀನು ನಮ್ಮ ವಾಸದಲ್ಲಿರುವುದರ ಜೊತೆಗೆ ಭಕ್ತರ ಮನೆಗೆ ತೆರಳಿ ಕಂತಿ ಭಿಕ್ಷೆ ಮಾಡಿ ದಾಸೋಹ ಕಾಯಕದಲ್ಲಿ ನಿರತನಾಗಿರು. ಇದು ನಿನ್ನನ್ನು ಆ ಗಣವರ ಸ್ಥಾನಕ್ಕೆ ತಲುಪಿಸುತ್ತದೆ. ಧನ್ಯನಾದೆ ಗುರುಗಳೇ, ಧನ್ಯನಾದೆ. ತಮ್ಮ ಸೇವೆ ಮಾಡಲು ತಾವು ನನಗೆ ಆಶೀರ್ವಾದಿಸಿದ್ದು ನನ್ನ ಸುಕೃತ. ನಾನು ತಮಗೆ ವಿಧೇಯನಾಗಿರುತ್ತೇನೆ. ತಮ್ಮ ಕಾಯಕ ಕಾರ್ಯಗಳಲ್ಲೂ ನಾನು ತೊಡಗುತ್ತೇನೆ ಗುರುಗಳೇ. ಆಗಲಿ ತಾಯಿ, ನಾನು ಗುರು ಸೇವೆಗೆ ಬಂದಿರುವುದರಿಂದ ತಾವು ಹೇಳುವ ಎಲ್ಲ ಕೆಲಸ ಕಾರ್ಯಗಳನ್ನು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದೇನೆ. ಹಾಗೂ ತಮ್ಮ ಕಾರ್ಯಗಳಲ್ಲೂ ನಾನು ಶಿರಸಾವಹಿಸಿ ಪಾಲಿಸುತ್ತೇನೆ. ನೋಡು, ನೀನು ಭಿಕ್ಷೆ ಬೇಡುತ್ತಾ ಹೋಗುವಾಗ ಅಲ್ಲಿ ಬರುವಾಗ ನೂಲು, ದಾರ ಹಾಗೂ ಎಲ್ಲರನ್ನೂ ನೀ ಭೇಟಿಯಾಗಿ ಬಂದರೆ ಅವರು ಕೊಡುವ ಭಿಕ್ಷೆಯಿಂದ ತಾಯಿ, ತಮ್ಮ ದಾಸೋಹದ ಕೆಲಸದ ಜೊತೆಗೆ ತಾವು ನಿತ್ಯ ಕೈಗೊಳ್ಳುವ ಸೂಜಿ ಕಾಗದ ಸಾಮಗ್ರಿಗಳನ್ನು ಹೊತ್ತು ತರುತ್ತೇನೆ. ಅಲ್ಲದೆ ತಾವು ಉಳಿದ ಬಟ್ಟೆ ಬರೆಗಳನ್ನು ಸಹ ಭಕ್ತರ ಮನೆಗೆ ತಲುಪಿಸುತ್ತೇನೆ. ಹಾಗೆ ನೋಡು, ನೀನು ಜೊತೆಗೆ ಹಾಗೆ ಹೋಗುವಾಗ ಎಲ್ಲರ ಮನೆಗೆ ಹೋಗಿ ಸೂಜಿ ಕಾಯಕವನ್ನು ಹಾಗೂ ದಾರ, ನೂಲು, ದಾರ ಇವೆಲ್ಲವನ್ನು ತೆಗೆದುಕೊಂಡು ಬಾ. ಹಾಗೆ ಅವರು ಕೊಡುವ ಭಿಕ್ಷೆಗಳನ್ನು ತೆಗೆದುಕೊಂಡು ಬಂದರೆ ನಮ್ಮ ದಾಸೋಹವು ಸುಖಮಯವಾಗಿ ಸಾಗುತ್ತೆ. ಆಗಲಿ ತಾಯಿ, ಆಗಲಿ. ಹೊರಟಿದ್ದೀರಿ? ಯಾವ ಕಾರ್ಯ ನಿಮಿತ್ತ? ಗುರುಗಳ ದಾಸೋಹಕ್ಕಾಗಿ ದವಸ ಧಾನ್ಯಗಳನ್ನು ಸಂಗ್ರಹಿಸಿಕೊಂಡು ಬರಲು ಹೋಗುತ್ತಿದ್ದೇನೆ. ಅದು ಸರಿ ಆಯ್ತು. ಆದ್ರೆ ಕೈಯ ಬಟ್ಟೆ ಬರೆಗಳು ಹಿಡಿದಿದ್ರಲ್ಲ, ಇವೇನು? ನಮ್ಮ ಗುರುಗಳು ಕಾಯಕನಿಷ್ಠರು. ಅವರು ಅಮ್ಮನವರಿಂದ ಸೇರಿ ಸೂಜಿ ಕಾಯಕದಲ್ಲಿ ತೊಡಗಿರುತ್ತಾರೆ. ಅವರು ಹೊಲಿದ ಬಟ್ಟೆ ಬರೆಗಳನ್ನು ಭಕ್ತರ ಮನೆಗೆ ಕೊಡುತ್ತಿದ್ದೀವಿ. ಹಾಗಾದರೆ ಯಾವ ಯಾವ ಬಟ್ಟೆಗಳನ್ನು ಸಿದ್ಧಪಡಿಸಿದ್ದೀರಾ? ನೋಡಿ, ಇದು ಕೈಚೀಲ, ಮನೆಯ ವಸ್ತುಗಳನ್ನು ತರಲಿಕ್ಕೆ. ಇದು ಕೈ ಪಾವುಡ, ಪೂಜೆ ಮಾಡಲು ಉಪಯೋಗಿಸುವುದಕ್ಕೆ. ಇದು ಲಿಂಗದಾಸ್ತ್ರ ಬಟ್ಟೆ ತುಂಡು. ಇದು ಬಗಲ ಕಿಸೆಯ ಅಂಗಿ. ಹೀಗೆ ಬಗೆ ಬಗೆಯ ನಿತ್ಯ ಕಾಯಕದಲ್ಲಿ ತೊಡಗಿರುತ್ತಾರೆ. ಓಹೋ, ಶರಣರು ಶಿವಜ್ಞಾನದ ಜೊತೆಗೆ ಕಾಯಕ ಜೀವಿಗಳಾಗಿದ್ದಾರೆ, ಹೌದಲ್ಲವೇ? ಹೌದು, ನಮ್ಮ ಗುರುಗಳು ಕಾಯಕ ಜೀವಿಗಳಾಗಿರುವ ಜೊತೆಗೆ ಶಿವಜ್ಞಾನ ನಿರತರೂ ಆಗಿದ್ದಾರೆ. ಹಾಗೆಯೇ ದಾಸೋಹ ಮೂರ್ತಿಗಳೂ ಆಗಿದ್ದಾರೆ. ನೀವು ಕೈಯಲ್ಲಿ ಹಿಡಿದಿರೋ ಅಂಗವಸ್ತ್ರ ನನಗೆ ಬೇಕಾಗಿದೆ, ಅದನ್ನು ದುಡ್ಡಿಗೆ ಕೊಡುತ್ತೀರಾ? ಏಹೇ, ಹಾಗೆಲ್ಲ ಇದು ವ್ಯವಹಾರವಲ್ಲ, ಮಾರಾಟದ ವಸ್ತುಗಳು ಅಲ್ಲ. ಇವು ಶರಣರಿಗೆ ಮಾತ್ರ ಸಲ್ಲುವಂಥವುಗಳು. ಅಲ್ಲಿ ಅವುಗಳನ್ನು ದುಡ್ಡು ಕೊಟ್ಟು ಪಡೆಯತ್ತಿಲ್ಲ ಏನ್ರಿ? ನಾನು ಆಗಲೇ ಹೇಳಿದ್ದೀನಲ್ಲ, ಭಕ್ತರು ತಮಗೆ ತಿಳಿದಷ್ಟು ದವಸ ಧಾನ್ಯಗಳನ್ನು ಕೊಟ್ಟಾಗ ಅವರಿಗೆ ಬೇಕೆನಿಸಿದ ವಸ್ತುಗಳನ್ನು ಮಾತ್ರ ಕೊಡುವರು. ಇದರಲ್ಲಿ ನಮ್ಮ ಗುರುವರ್ಯರು ಶರಣರ ಭಾವಗಳನ್ನು ನೋಡುತ್ತಾರೆ ವಿನಃ ಬೇರೆ ಏನು ನೋಡುವುದಿಲ್ಲ. ಶರಣರ ಈ ಆಲೋಚನೆ ನಮ್ಮೆಲ್ಲರ ಕಣ್ಣು ತೆರೆಸುವಂತಿರಿ. ಯತಿಗಳೇ, ತಮಗೆ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಇಂದು ಒಬ್ಬ ಭಕ್ತರ ಮನೆಗೆ ಕಜ್ಜಾಯಕ್ಕೆ ಹೋದಾಗ ಅಲ್ಲಿ ಹೇಳುವ ಕೃಪಾದ, ಏನಾಯಿತು ಭಕ್ತರ ಮನೆಯಲ್ಲಿ? ನಾನು ಕಜ್ಜಾಯ ಬೇಡಿದ ಮನೆಯಲ್ಲಿ ಹೆಚ್ಚುದು ತಿಂದು ಶಂಕರ ಗಂಡ ದೇವರೇ ಎಂದರು. ಶಂಕರ ಗಂಡ ದೇವರೇ ಎಂದರೆ ಎನ್ನೆಂದು ಕೇಳಿದಾಗ ಅವಳು ಜೋಳ ಎಂದರು. ಅವರ ಮಾತಿನ ಅರ್ಥ ನನಗಾಗಲಿಲ್ಲ. ಓ ಕೃಪಾದ, ಆ ಮನೆಯ ಒಡೆಯ ಹೇಳಿದ ಮಾತಿನಲ್ಲಿ ಒಂದು ಗೂಢಾರ್ಥವಿದೆ. ಶಂಕರನೆಯ ಧನಧಾನ್ಯ ಶಂಕರನಾಗಿದ್ದಾನೆ. ಆ ಭಕ್ತರ ಮನೆಯಲ್ಲಿ ಜೋಳ ಇಲ್ಲದಿರಲು ಆತ ಶಂಕರ ಗಂಡ ಗಣವಾಗಿದೆ ಎಂದಿದ್ದಾನೆ. ತಿಳಿಯಿತೆ ಗುರುಗಳೇ,
ಅವರ ಮಾತಿನ ಅರ್ಥ ನನಗಾಗಲಿಲ್ಲ. ತಮ್ಮಿಂದ ಇದರ ಮರ್ಮ ತಿಳಿಯಿತು. ವಕ್ರಪಾದ, ಜೋಳ ಎಂಬುದು ದೇವಧಾನ್ಯ. ಇದನ್ನು ಅರಮನೆ ಮತ್ತು ಮುಂತಾದವುಗಳಲ್ಲಿ ಸೇವಕರ ಸೇವೆಗಾಗಿ ನೀಡುವ ಧಾನ್ಯವಿದೆ. ಧಾನ್ಯಗಳಲ್ಲಿ ಅಗ್ಗಳವಾದ ಧಾನ್ಯ ಜೋಳವಾಗಿದೆ. ಜೋಳಕ್ಕೆ ಪ್ರಜೆಗಳು ಹಾಳಾಗುವರೆಂದು ಅದಕ್ಕೆ ಜೋಳವಾಳಿ ಎಂದು ಕರೆಯುತ್ತಾರೆ. ಜೋಳ ಎಂದರೆ ಶಂಕರ ಎಂದರ್ಥ. ಗುರುಗಳೇ, ನಾನು ಕಜ್ಜಾಯ ಬೇಡಿದ ಮನೆಯಲ್ಲಿ ಜೋಳ ಇಲ್ಲ ಎಂಬುದನ್ನು ಹೇಳಲಾಗದೆ ಈ ರೀತಿ ಹೇಳಿದ್ದು. ಅದಕ್ಕಾಗಿ ನಾನು ಹೇಳುವುದು, ಜೋಳದ ಪೆಸರು ನಿನ್ನ ಪೆಸರಾಗಿರುವುದು ಎನಗರಿದು ತಿಳಿಯಲಿ. ಗುರುಗಳೇ, ಇನ್ನು ಮೇಲೆ ಕಜ್ಜಾಯಕ್ಕೆ ಹೋದಾಗ ಜೋಳವನ್ನು ಸ್ವೀಕರಿಸಲೇ ಅಥವಾ ಬೇಡವೋ? ವಕ್ರಪಾದ, ಭಕ್ತರು ಪ್ರೀತಿಯಿಂದ ನೀಡುವ ದವಸ ಧಾನ್ಯಗಳೆಲ್ಲವನ್ನು ಸ್ವೀಕರಿಸು. ಅದರಲ್ಲಿ ಭೇದ ಭಾವ ಬೇಡ. ಆದರೆ ಇನ್ನು ಮುಂದೆ ನಾನು ಆ ಶಿವಪ್ರಸಾದಕ್ಕೆ ಬೇರೆ ನೈವೇದ್ಯವನ್ನು ಮಾಡುತ್ತೇನೆ. ಅದನ್ನೇ ಪ್ರಸಾದವೆಂದು ನಾನು ಸ್ವೀಕರಿಸುತ್ತೇನೆ. ಆ ಶಂಕರನ ಹೆಸರಿಗೆ ಶರಣೆನ್ನುವುದನ್ನು ಬಿಟ್ಟು ಗುಂಜಿಸುವ ಕೆಲಸ ಮಾಡಲಾರೆ. ವೇಳೆಯಾಳಿಯನಲ್ಲದೆ ಜೋಳವಾಳಿಯವನಲ್ಲ. ಗುರುಗಳೇ, ಬೇರೆ ಪ್ರಸಾದ ಎಂದರೇನು? ತಮಗಾಗಿ ನಿತ್ಯ ಯಾವ ಪ್ರಸಾದವನ್ನು ಮಾಡಬೇಕು? ಶಿಷ್ಯ, ಇನ್ನು ಮುಂದೆ ನಾನು ಜೋಳದ ಆಹಾರವನ್ನು ತ್ಯಜಿಸುತ್ತೇನೆ. ಇದು ಆ ಶಂಕರನ ಆಜ್ಞೆ ಎಂದು ತಿಳಿ. ಗುರುಗಳೇ, ಅಂದರೆ ತಮಗೆ ಯಾವ ರೀತಿ ಪ್ರಸಾದವನ್ನು ಸಿದ್ಧ ಮಾಡಬೇಕೆಂಬುದನ್ನು ಹೇಳುವಿರ? ನೋಡುವ ಕೃಪಾದ, ಆ ಶಿವನ ಆಜ್ಞೆ ಹೀಗಿದೆ. ನಿನ್ನ ಮನಕ್ಕೆ ಸುಖವಾಗಿಪ್ಪ, ಲೌಕಿಕ ವಿರೋಧ ವಿಪ್ಪ, ಲೋಹಿಸರದ ಹಳುಕುಮಂ, ಚೂರ್ಣ ಜೀರ್ಣ ಮೂಲವಂ, ಗುಂಜಾಸು ಬೀಜವನೊಂದು ಕೂಡಿ ಅರೆದು ನಮಗಿತ್ತುದು ಅಂದೊಂದಿಗೆ ಪ್ರಸಾದಂ ಕೈಗೊಂಡು ನಿತ್ಯ ತೃಪ್ತಿ ನೆಲೆಗೊಂಡು ಪ್ರಸಾದ ಪತ್ಯ ಹೃದಯನಾಗಿ ಇಪ್ಪದು ಎಂದರೆ ಗುರುಗಳೇ, ತಮಗೆ ಗುಲಗಂಜಿ ಬೀಜ, ಲೋಳೆ ಸರ ಹಾಗೂ ಚೂರ್ಣಗಳನ್ನು ಹರಿದು ಮಾಡಬೇಕೆಂಬ ಒತ್ತಾಸೆಯೇ? ಹೌದು ವಕ್ರಪಾದ, ಇದು ಸ್ವತಃ ಜಡೆಯ ಶಂಕರನ ಆದೇಶ ಎಂದು ತಿಳಿ. ಇದನ್ನ ನಾನು ಪಾಲಿಸಲೇಬೇಕು. ಇದು ನನ್ನ ಇಷ್ಟಾರ್ಥ. ಇನ್ನು ಮುಂದೆ ನನಗೆ ಜೋಳದ ಹಂಗಿಲ್ಲ. ಜೈ ಜಡೆ ಶಂಕರ ದೇವನೇ, ನಿಮ್ಮ ಅನುಗ್ರಹ ನಮಗಿರಲಿ. ಮುದನೂರಿನಲ್ಲಿ ಜೇಡರ ದಾಸಿಮಯ್ಯನೆಂಬ ಶಿವಭಕ್ತನಿದ್ದಾನೆ. ಆತ ಶಿವನಿಂದ ತವನಿಧಿ ಪಡೆದು ತನ್ನಷ್ಟು ಪಡೆದವರು ಯಾರೂ ಇಲ್ಲ ಎಂಬ ಹಮ್ಮಿನಲ್ಲಿದ್ದಾನೆ. ಆತನಿಗೆ ತನ್ನ ಸಾಮರ್ಥ್ಯ ತೋರಿ ಸರಿದಾರಿಗೆ ತಾ ಎಂಬ ಆದೇಶ ದೊರಕಿತು. ದಾಸಿಮಯ್ಯ, ದುಮ್ಮಳೆ, ವಕ್ರಪಾದ ಹಾಗೂ ಕೆಲವು ಯತಿಗಳು ಲೋಕ ಸಂಚಾರಕ್ಕೆ ಹೊರಡುತ್ತಾರೆ. ವಕ್ರಪಾದ, ಹಲವು ಊರುಗಳನ್ನು ದಾಟಿ ಭಕ್ತರನ್ನ ಕಂಡು ಉಭಯ ಕುಶಲೋಪರಿ ವಿಚಾರಿಸಿ ಕ್ರಮಿಸಿದ್ದಾಗಿದೆ. ಇನ್ನೇನು ಮುದನೂರು ಸಮೀಪಿಸುತ್ತಿದೆ. ಪೂಜ್ಯರೇ, ನಾವೀಗ ಮುದನೂರು ಸಮೀಪ ತಲುಪುತ್ತಿದ್ದೇವೆ ಎಂದು ನನಗನಿಸುತ್ತದೆ. ಅದು ಹೇಗೆ ನೀನು ಕಂಡುಕೊಂಡೆ ವಕ್ರಪಾದ? ದೂರದಿಂದ ಬರುವ ಜನರಾಗಲಿ ಅಥವಾ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿರುವ ರೈತರಾಗಲಿ ಕಾಣುತ್ತಿದ್ದಾರೆ. ಅಲ್ಲಿ ನೋಡಿ ಗುರುಗಳೇ, ಸಾಲು ಸಾಲು ಚಕ್ಕಡಿಗಳು ಹೊರಟಿವೆ. ಅವರನ್ನೇನಾದರೂ ಕೇಳಿ ತಿಳಿಯಲಿ. ಹೌದು, ನೀನು ಅವರನ್ನು ಕೇಳಿದಾಗ ಅವರು ಎಲ್ಲಿಂದ ಬರುತ್ತಿದ್ದಾರೆ, ಎಲ್ಲಿಗೆ ತಲುಪುತ್ತಿದ್ದಾರೆ ಎಂಬುದು ತಿಳಿಯುವುದು. ಆಯಿತು ಗುರುಗಳು. ಬಹಳ ವಿಚಿತ್ರ ಸಂಗತಿ ಏನೆಂದರೆ, ಅವರು ನಾನಾ ದೇಶಗಳಿಂದ ಅಂದರೆ ಮಾಗಧ,
ಮಾಳವ, ವಂಗ, ಕಳಿಂಗ ಮುಂತಾದ ದೇಶಗಳಿಂದ ಹಾಗೂ ಕರ್ನಾಟಕದ ಕಲ್ಯಾಣದಿಂದ ಬಂದಿರುವುದಾಗಿ ತಿಳಿಸಿದ್ದಾರೆ. ಏನು ಇಷ್ಟೊಂದು ಜನ ಚಕ್ಕಡಿಯ ಮೂಲಕ ಸಾಲು ಸಾಲಾಗಿ ಎಲ್ಲಿಗೆ ಹೊರಟಿದ್ದಾರೆಂಬುದು ತಿಳಿದಿದೆ. ನಮ್ಮ ಸಾಧಕರು ತಿಳಿಸಿದಂತೆ ಅವರೆಲ್ಲ ಮುದನೂರು ಗ್ರಾಮಕ್ಕೆ ತೆರಳುತ್ತಿದ್ದಾರೆ ಎಂದು ಬಾತ್ಮಿ ಹೇಳಿದ್ದಾರೆ. ಏನು ಮುದನೂರು ಗ್ರಾಮವೇ? ಅದೇ ಜೇಡರ ದಾಸಿಮಯ್ಯನವರ ಊರು. ಅಂದರೆ ಈಗ ಅಲ್ಲಿ ಹಬ್ಬ ಜಾತ್ರೆ ಏನಾದರೂ ಇರಬಹುದು. ಹೌದು ಗುರುಗಳೇ, ಅವರೆಲ್ಲ ಚಕ್ಕಡಿ ತುಂಬ ದವಸ ಧಾನ್ಯಗಳನ್ನು ತುಂಬಿಕೊಂಡು ದಾಸಯ್ಯನ ತವನಿಧಿಯ ಉಗ್ರಾಣಕ್ಕೆ ಒಪ್ಪಿಸುತ್ತಿದ್ದಾರೆಂದು ತಿಳಿದು ಬಂದಿದೆ. ಓಹೋ, ಜೇಡರ ದಾಸಿಮಯ್ಯನವರು ಶಿವನಿಂದ ತವನಿಧಿಯನ್ನು ಪಡೆದು ಇಷ್ಟೊಂದು ಖ್ಯಾತನಾಮರಾಗಿದ್ದಾರೆ. ನಾವು ಅವರನ್ನು ಕಂಡು ಪುನೀತರಾಗೋಣ. ಅಗೋ ವತ್ಸನೆ, ಅಲ್ಲಿ ಕಾಣುತ್ತಿರುವುದೇ ಮುದನೂರಿನ ರಾಮಲಿಂಗೇಶ್ವರ ದೇವಾಲಯ. ಇಂದು ನಾವು ಅಲ್ಲಿಯೇ ವಿಶ್ರಮಿಸೋಣಲ್ಲವೇ? ಆಯ್ತು ಗುರುಗಳೇ. ಏನು ರಾಮಣ್ಣ, ಈ ಕಡೆಯಿಂದ ಬಂದು ಎಲ್ಲಿಗೆ ಹೋಗಿದ್ದೆಪ್ಪ? ಶಂಕರಪ್ಪ, ರಾಮಲಿಂಗೇಶ್ವರ ಗುಡಿಗೆ ಹೋಗಿ ದೇವರ ದರ್ಶನ ಪಡೆದು ಈ ಕಡೆ ಬಂದೆ. ಅಲ್ಲೊಬ್ಬ ಶರಣರು ತಮ್ಮ ಶಿಷ್ಯರೊಂದಿಗೆ ಬಿಡಾರ್ ಹೊಡಿತಾರೆ. ಹೌದಾ? ಏನು ವಿಷಯ? ಓ, ಬಹುಶಃ ಶರಣರು ಲೋಕ ಸಂಚಾರಕ್ಕಂತ ಬಂದಂಗದರ. ಅವ್ರು ಬಂದ ವಿಷಯ ಇನ್ನೂ ತಿಳಿದಿಲ್ಲಪ್ಪ. ಹೌದು, ಶರಣರ ಜೊತೆ ಕೆಲವು ಜನ ಭಕ್ತರು ಕೂತಾರ. ಅವರು ಶಿವಭಜನೆ ಮಾಡಕತ್ತಾರ. ಹಿಂಗಾಗಿ ನಾನು ನೋಡಕ್ ಹೋಗ್ಲಿಲ್ಲ. ರಾಮಣ್ಣ, ಆ ಶರಣರನ್ನ ನಾನು ದೂರದಿಂದನೇ ನೋಡಿದ್ದೆ. ಅವ್ರನ್ನ ನೋಡಿದ್ರೆ ಮಹಾ ತಪಸ್ವಿಗಳಂಗೆ ಕಾಣ್ತಾರಪ್ಪ. ಅವ್ರ ಜೊತೆ ಬಹಳಷ್ಟು ಶಿಷ್ಯರ ಬಳಗನೂ ಐತಿ. ಮತ್ತೆ ಬೇರೆ ಬೇರೆ ಕಡೆಯಿಂದ ದವಸ ಧಾನ್ಯ ತಗೊಂಡು ಬಂಡಿ ಸಾಲುಗಟ್ಟಿ ನಿಂತಾವು. ರಾಮಣ್ಣ, ಆ ಎಲ್ಲ ಎತ್ತುಗಳನ್ನ ಇಲ್ಲೇ ಗುಡಿ ಮುಂದಿರುವ ನಂದರಕಿ ಮರದ ಕೆಳಗೆ ಕಟ್ಟ್ಯಾರ. ಚಕ್ಕಡಿನೂ ಅಲ್ಲೇ ನಿಲ್ಸ್ಯಾರ. ದಾಸಿಮಯ್ಯನವ್ರ ಉಗ್ರಾಣಕ್ಕ ದವಸ ಧಾನ್ಯಗಳನ್ನು ತುಂಬಿಸಾಕತ್ತಾರಂತಪ್ಪ. ಹೌದು ಶಂಕರಪ್ಪ, ಅಂತೂ ಇಂತೂ ದಾಸಿಮಯ್ಯನವರ ಕಾರಣದಿಂದ ಈ ಮುದನೂರು ಶಿವಭಕ್ತ ನೆಲೆಬೀಡಾಗಿದೆ. ಇಲ್ಲಿರುವ ರಾಮಲಿಂಗೇಶ್ವರ ಗುಡಿ, ಅದರ ಪಕ್ಕದಲ್ಲಿರುವ ನೀರಿನ ಹೊಂಡಗಳು ಇವೆಲ್ಲವೂ ನೋಡಿದ್ರೆ ಈ ಮುದನೂರು ದಕ್ಷಿಣ ವಾರಣಾಸಿಯಲ್ಲಿ ಖ್ಯಾತಿ ಆಗೈತಿ. ನೀ ಹೇಳೋದು ಕರೆ ಐತಪ್ಪ. ಈ ದಾಸಿಮಯ್ಯನವರು ನಿತ್ಯ ರಾಮಲಿಂಗೇಶ್ವರನ ಪೂಜೆ ಮಾಡ್ತಾರೆ, ನಂತರ ಪ್ರವಚನ ಮಾಡ್ತಾರೆ, ಅದಾದ ಮೇಲೆ ದಾಸೋಹದ ಕಾರ್ಯನೂ ನೆರವೇರಿಸ್ತಾರ. ಇದೆಲ್ಲ ನೋಡಿದ್ರೆ ನಾವ ಪುಣ್ಯವಂತರು ಅಂತ ಅನಿಸ್ತೈತಪ್ಪ. ಶಂಕರಪ್ಪ, ನಾವು ಪುಣ್ಯವಂತರು ಅಷ್ಟೇ ಅಲ್ಲ, ಭಾಗ್ಯಶಾಲಿಗಳು ಹೌದು. ಈ ಮುದನೂರು ಸ್ವಲ್ಪ ಆ ಕಡೆ ಈ ಕಡೆ ಬಿಟ್ರೆ ಉರಿ ಬಿಸಿಲು, ನೀರಿಗೆ ಬರ, ಊಟಕ್ಕೆ ಬರ. ನಮ್ಮ ಜನರಿಗೆ ಇದ್ಯಾವುದು ಕಷ್ಟ ನಷ್ಟ ಇಲ್ಲ ನೋಡು. ಇಲ್ಲಿ ಹುಟ್ಲಿಕ್ಕೆ ಪುಣ್ಯ ಮಾಡಿರ್ಬೇಕಪ್ಪ, ಪುಣ್ಯ ಮಾಡಿರ್ಬೇಕು. ಇಲ್ಲಿನ ನೀರಿನ ತಾಣಗಳು ತೀರ್ಥಗಳೆನಿಸಿವೆ. ವರ್ಷದ 12 ತಿಂಗಳು ನೀರು. ಹೀಗಾಗಿ ನಮ್ಮ ರೈತರು ಭತ್ತ, ನವಣಿ, ಜ್ವಾಳ ಬೆಳೆದು ಸೌಖ್ಯದಿಂದ ಆರಾಮದ. ಅವ್ರ ಮುಖದ ಕಳೆನೂ ಐತಿ, ಲವಲವಿಕೆನೂ ಐತಪ್ಪ. ಇದೆಲ್ಲದಕ್ಕೂ ಹೆಚ್ಚಿಗೆ ಏನಂತಂದ್ರ, ಈ ತಿನ್ನುವ ಸಂಪತ್ತಿಗಿಂತಲೂ ಆತ್ಮದ ಸಂಪತ್ತು, ಆಧ್ಯಾತ್ಮಿಕ ಸಂಪತ್ತು ನಮ್ಮ ಜನರ ನಡೆ ನುಡಿಯಲ್ಲಿ ಎದ್ದು ಕಾಣ್ತದ. ಇದಕ್ಕೆಲ್ಲ ಕಾರಣ ದಾಸಿಮಯ್ಯನಂತ ಒಬ್ಬ ಮಹಾಪುರುಷ ನಮ್ಮಲ್ಲಿ ನೆಲೆಸಾರಲ್ಲ, ಅದ ಕಾರಣ. ಅವ್ರ ಪ್ರಭೆ ನಮ್ಮೆಲ್ಲರ ಮೇಲೂ ಐತಪ್ಪ. ಶಂಕರಪ್ಪ, ನಾವು ಇಲ್ಲೇ ನಿಂತು ಮಾತನಾಡೋದು ಬೇಡ. ಆ ದಾಸಿಮಯ್ಯನವರ ಮನೆಗೆ ಹೋಗಿ ಯಾರೋ ಮಹಾತ್ಮರು ಬಂದು ಬಿಡಾರು ಹೊಡಿದ್ದು ತಿಳಿಸೋಣ. ಶರಣರು ಒಟ್ಟಿಗೆ ಕುಡಿದ್ರೆ ಸಂಜೆಯ ಪ್ರವಚನ ಭಕ್ತಿ ಭಾವದಿಂದ ನಡೆಯುತ್ತದೆ. ನಡಿ. ಶರಣ ದಿವ್ಯ ನೇತ್ರನಿಗೆ, ಶರಣು ಕಾಯಕ ಚಿಂದಿಗೆ, ಶರಣು ದಾಸೋಹ ಮೂರ್ತಿಗೆ, ಶರಣು ಶರಣು ಶರಣಾರ್ಥಿ ಜೇಡರ ದಾಸಿಮಯ್ಯನವರಿಗೆ, ಮುದನೂರಿನ ಕಾಯಕ ಯೋಗಿಗೆ, ರಾಮನಾಥನ ಭಕ್ತನಿಗೆ, ಶಿವನಿಂದ ತವನಿಧಿಯನ್ನು ಪಡೆದ ಮಹಾತ್ಮರಿಗೆ ಶರಣು ಶರಣಾರ್ಥಿ. ಶರಣ, ತಾವು ಬಂದದ ಸುದ್ದಿ ಭಕ್ತರಿಂದ ತಿಳಿದು ತುಂಬ ಸಂತೋಷವಾಯಿತು. ಶರಣರ ಬರುವವನಿಗೆ ಜೀವ ಗುರು, ತಾವು ಮೊದಲೇ ತಮ್ಮ ಶಿಷ್ಯರಿಂದ ಹೇಳಿ ಕಳಿಸಿದ್ದರೆ ಊರ ದ್ವಾರದಿಂದ ದೇವಸ್ಥಾನದವರೆಗೂ ಸಕಲ ವಾದ್ಯ ಮೇಳಗಳೊಂದಿಗೆ ಸಂಭ್ರಮದಿಂದ ಬರಮಾಡಿಕೊಳ್ಳುತ್ತಿದ್ದೆವು. ಅದೆಲ್ಲ ಸರಿ ದಾಸಿಮಯ್ಯನವರೇ. ಲೋಕ ಸಂಚಾರದಲ್ಲಿರುವಾಗ ಗ್ರಾಮಗಳಿಗೆ ಭೇಟಿಯಾಗುವುದು, ಭಕ್ತರ ಜೊತೆಯಲ್ಲಿ ಶಿವಕೀರ್ತನೆ ನಡೆಸುವುದು, ಶಿವಾನುಭವ ಗೋಷ್ಠಿ ನಡೆಸುವುದು, ಇವೆಲ್ಲ ಘಟಿಸುವ ಸಂಗತಿಗಳು ಸಹಜವಲ್ಲವೇ? ಇದಕ್ಕಿಂತ ಹೆಚ್ಚಿನ ವೈಭವ ನಮಗೇಕೆ ಬೇಕು ಶರಣರೇ? ಶರಣವರೇ, ತಾವು ಬಂದಿದ್ದೇ ನಮಗೆ ಹಬ್ಬ, ಇದುವೇ ನಮಗೆ ಈಗಿನ ಸಂಗತಿ. ಈಗ ನಮ್ಮ ಸ್ಥಿತಿ ಹೇಗಾಗಿದೆ ಎಂದರೆ, ಉದ್ಯಾನವನವನ್ನು ಕಂಡ ಗಿಳಿಯು, ಮೇಘನನ್ನು ಕಂಡು ನವಿಲು, ಹೂಗಳನ್ನು ಕಂಡ ದುಂಬಿ,
ಚಂದ್ರಮನನ್ನು ಕಂಡ ಕೋಗಿಲೆ ಹಾಗೆ ತಮ್ಮಂಥ ಶರಣರನ್ನು ಕಂಡ ಸ್ಥಿತಿ ನಮ್ಮದಾಗಿದೆ. ದಾಸಿಮಯ್ಯನವರೇ, ನಿಮ್ಮ ಹೊಗಳಿಕೆಗೆ ನಾನು ಭಕ್ತಿಯಿಂದ ನಮಿಸುತ್ತೇನೆ. ತಮ್ಮ ಔದಾರ್ಯದ ನುಡಿಗಳು ನನ್ನನ್ನು ಮಂತ್ರಮುಗ್ಧನನ್ನಾಗಿಸಿವೆ. ಆ ವಕ್ರಪಾದ ಬಾಯಿ ಹೊತ್ತು ಹೋಗ್ತಾ ಬಂದಿದೆ. ಗ್ರಾಮದಲ್ಲಿ ಹೋಗಿ ಒಂದಿಷ್ಟು ಕಜ್ಜಾಯ ತೆಗೆದುಕೊಂಡು ಬಾ. ರಾಮಲಿಂಗೇಶ್ವರನ ಸನ್ನಿಧಿಯಲ್ಲಿ ಶಿವಪೂಜೆಯಲ್ಲಿ ನಿರತರಾಗೋಣ. ಶಂಕರದೇವರು, ತಾವು ಶಿಷ್ಯರನ್ನು ಕರೆದ ಕಾರಣ ತಿಳಿಯಲಿಲ್ಲ. ತಾವು ಈ ಊರಿಗೆ ಹೊಸಬರು. ತಮ್ಮ ಶಿಷ್ಯನ ಕೆಲಸವನ್ನು ನಾನೇ ಮಾಡಿಕೊಡುತ್ತೇನೆ. ತಮ್ಮ ಸೇವೆಯೇ ನನ್ನ ಭಾಗ್ಯ. ದೇವರೇ, ವಕ್ರಪಾದ ನಮ್ಮ ಪರಮ ಶಿಷ್ಯ. ನಮ್ಮ ನಿತ್ಯದ ಬೇಡಿಕೆಗಳನ್ನು ಪೂರೈಸುವುದು ಆತನ ಕಾಯಕ. ಪೂಜೆಗೆ ಏರ್ಪಾಡು, ಆರೋಗ್ಯನಿಗಾಗಿ ದವಸ ಧಾನ್ಯಗಳ ಸಂಗ್ರಹಣೆ, ಶಿವಪೂಜೆಗೆ ಸಿದ್ಧತೆ, ಇದೆಲ್ಲವೂ ಆತನ ನಿತ್ಯದ ಕಾಯಕ. ಪೂಜ್ಯರೇ, ಈಗ ಸೂರ್ಯಾಸ್ತದ ಸಮಯ, ಕತ್ತಲು ಆವರಿಸುತ್ತಲಿದೆ. ಈ ಸಂಗೋಷ್ಠಿಯಲ್ಲಿ ನಿರತರಾಗಿರಿ. ನಾನು ಊರೊಳಗಡೆ ಸುತ್ತಾಡಿ ತಮ್ಮ ಆರೋಗ್ಯನಿಗೆ ದವಸ ಧಾನ್ಯಗಳನ್ನು ಸಂಗ್ರಹಿಸಿಕೊಂಡು ಬರುತ್ತೇನೆ. ಇಲ್ಲಿ ಒಲೆ ಹೊತ್ತಿಸೋಣ. ಶರಣರೇ, ನಾವು ತಾವು ಆರಣೆಗಾಗಿ ದವಸ ಧಾನ್ಯಗಳಿಗಾಗಿ ಅಲೆದಾಡಬೇಕಿಲ್ಲ. ನಮ್ಮ ಮನೆಯಲ್ಲಿ ಸಾಕಷ್ಟು ದವಸ ಧಾನ್ಯಗಳಿವೆ. ತಮಗೆ ಬೇಕಾದರೆ 10-20 ಸಾವಿರ ನೆಲ್ಲೆಯನ್ನು ಕಳಿಸುವೆ, ತಾವು ಸ್ವೀಕರಿಸಿರಿ. ನಿಜ ದಾಸಿಮಯ್ಯನವರೇ, ನಿಜ. ನೀವು ಶಿವನಿಂದ ತವನಿಧಿಯನ್ನು ಪಡೆದ ಶ್ರೀಮಂತರು, ನಾವು ತಿರಿದುಂಬುವ ದರಿದ್ರರು. ನಮ್ಮ ದೇವರು ತಿರುಕ, ಅವನನ್ನೇ ಉಪಾಸಿಸುವ ನಮಗೆ ಸಿರಿವಂತಿಕೆ ಎಲ್ಲಿಂದ ಬರಬೇಕು? ನಿಮ್ಮ ದಾನ ಬುದ್ಧಿ ಹೆಚ್ಚಿನದು. ನೀವು ಕೊಡುವೆಂಬುದೇ ಸಾಕು ನಮಗೆ. ನಮ್ಮೂರ ಒಕ್ಕಲಿಗರು ಧಾನ್ಯ ಬೆಳೆಯುತ್ತಾರೆ, ಬೇಡಿದರೆ ಮಾತ್ರ ಕೊಡುತ್ತಾರೆ. ನೀವಾದರೂ ಬೇಡದೇ ಕೊಡುವವರು. ನೀವು ಕೊಡುವೆಂಬುದೇ ಸಾಕು ನಮಗೆ. ನಿಮ್ಮ ತವನಿಧಿಯ ಮಹಿಮೆ ಎಂಥದ್ದೋ. ನೀವು ಕೊಡುವೆವೆಂದು ಕೂಡಲೇ ನಮಗೆ ದೊರೆತೇ ಬಿಟ್ಟಿತ್ತು. ನಾವು ಉಪಕೃತರಾದೆವು. ಜೀಡರ ದಾಸಿಮಯ್ಯ ಆಡಬಾರದ ಮಾತು ಆಡಿದ ತಕ್ಷಣ ಮನೆಯೊಳಗನ ತವನಿಧಿ ಬರಿದಾಯಿತು. ದಾಸೋಹ ಕಾರ್ಯ ನಿಂತು ಹೋಯಿತು. ಭಕ್ತರು ಮನೆಯೆದುರಿಗೆ ಹಾಗೆ ಕುಳಿತರು. ಏನೋ ಆ ಘಟಿತ ಘಟನೆ ಶರಣರೊಡನೆ ನಡೆದದ್ದನ್ನು ಊಹಿಸಿ ದುಗ್ಗಡೆ ಭಾರದ ಮನಸ್ಸಿನಿಂದ ಬಿಡಾರಕ್ಕೆ ಬರುತ್ತಾಳೆ. ಶರಣರೇ, ಕ್ಷಮಿಸಬೇಕು. ನಮ್ಮ ದಾಸಯ್ಯ ಆಡಿದ ಮಾತುಗಳನ್ನು ನನಗೆ ಶಿಷ್ಯರು ತಿಳಿಸಿದರು. ಮನೆಯಲ್ಲಿ ಉಗ್ರಾಣ ಬರಿದಾಗಿದೆ. ದಾಸೋಹದ ಕಾರ್ಯ ನಿಂತು ಹೋಗಿದೆ. ಹಲವಾರು ಜನ ಶರಣರು ಪ್ರಸಾದಕ್ಕೆ ಬಂದಿದ್ದಾರೆ. ನಾವು ಸಂಕಷ್ಟಕ್ಕೆ ಸಿಲುಕಿದ್ದೇವೆ. ತಾವು ನಮ್ಮ ತಪ್ಪುಗಳನ್ನು ತಮ್ಮ ಉಡಿಯಲ್ಲಿ ಹಾಕಿಕೊಳ್ಳಿ. ಶಿವ 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 ನಮ್ಮ ಭಕ್ತಿ ಎನಿತು ನಾವೇ ತರವರು. ಹೇ ಶಾಂತಮೂರ್ತಿಯೇ, ಭಕ್ತಿ ಜನ ಬಾಂಧವನೇ, ಶಿವಾರ್ಚನ ಸಂಪನ್ನನೇ, ನಮ್ಮ ಮೇಲೆ ಕರುಣೆ ತೋರು. ಇದೇ ಸತಿಪತಿಗಳ ಪ್ರಾರ್ಥನೆ. ನಾವು ನಿಮ್ಮ ಮಕ್ಕಳು. ಶರಣು ಬಂಧುಗಳೇ, ನಿಮ್ಮ ಭಿನ್ನಕ್ಕೆ ನಾನು ಮಾರು ಹೋಗಿದ್ದೇನೆ. ಆದರೆ ತಾವು ಅಬ್ಬರದಿಂದ ಆಡಿದ ಮಾತುಗಳು ಶರಣರಿಗೆ ಶೋಭಿತವಲ್ಲ. ಆಗಲಿ, ನಿಮ್ಮ ಕೋರಿಕೆಯನ್ನು ಮನ್ನಿಸಿದ್ದೇನೆ, ನಿಮ್ಮನ್ನು ಕ್ಷಮಿಸಿದ್ದೇನೆ. ನಿಮ್ಮ ಮನೆಯ ತವನಿಧಿ ನಿಮಗೆ ಪುನಃ ಪ್ರಾಪ್ತವಾಗಿದೆ. ನೀವು ನಿಮ್ಮ ನಿತ್ಯ ಕಾಯಕದಲ್ಲಿ ಹಾಗೂ ದಾಸೋಹದಲ್ಲಿ ನಿರತರಾಗಿರಿ. ನಿಮ್ಮ ಆರಾಧ್ಯ ದೇವ ರಾಮಲಿಂಗೇಶ್ವರನಲ್ಲಿ ಶಿವಪೂಜೆಯಲ್ಲಿ ನಿರತರಾಗಿರಿ. ಶಿವಾರಾಧನೆ, ಶಿವಕೀರ್ತನೆಯಲ್ಲಿ ತೊಡಗಿರಿ. ಭಕ್ತರ ಉಸಿರಿಗೆ ಶಕ್ತಿ ನೀಡಿರಿ. ಶರಣರು, ತಾವು ಬೆಳಗಿನ ಜಾವ ತಮ್ಮ ಬಳಗದೊಂದಿಗೆ ನಮ್ಮ ಮನೆಗೆ ಆಗಮಿಸಿರಿ. ತಮ್ಮ ಪೂಜೆ ಪುನಸ್ಕಾರಗಳೆಲ್ಲ ನಮ್ಮ ಮನೆಯಲ್ಲೇ ನಡೆಯಲಿ. ತಮ್ಮ ದಯೆ ನಮ್ಮ ಮೇಲೆ ಇರಲಿ. ಆಗಲಿ ದಾಸಿಮಯ್ಯನವರೇ, ಕಾಯಕ ಯೋಗಿಗಳೇ, ದಾಸೋಹ ಜೀವಿಗಳೇ, ನಿಮ್ಮ ಆಮಂತ್ರಣವನ್ನು ಸ್ವೀಕರಿಸಿದ್ದೇವೆ. ನಾಳೆ ಬೆಳಿಗ್ಗೆ
ನಾವು ನಮ್ಮ ಬಳಗದೊಂದಿಗೆ ತಮ್ಮ ಮನೆಗೆ ಬರುತ್ತೇವೆ. ಶಿವಪೂಜೆಯಲ್ಲಿ ನಿರತರಾಗುತ್ತೇವೆ. ನಂತರ ಮತ್ತೆ ಲೋಕ ಸಂಚಾರದಲ್ಲಿ ತೊಡಗುತ್ತೇವೆ. ಬಿಟ್ಟು ಹಮ್ಮಾವ ಜೀವನ ಪರಮಾಣ ಬಿಟ್ಟು ಹಮ್ಮಾವ. ಆಚಾರ್ಯಗಳೇ, ಮೊನ್ನೆ ಮುದುವಿನೊಳಗ ಒಂದು ದೊಡ್ಡ ಘಟನೆ ಜರುಗೈತೆ. ಅದು ಏನಾರ ನಿಮ್ಗೆ ಗೊತ್ತೈತೇನೋ ಏನೋ? ಅಲ್ಲೋ ಬೊಮ್ಮ, ಮುದುನೂರು ಏನು ಸಮೀಪ ಐತನ ಪಟಕ್ನ ಹೋಗಿ ಸುದ್ದಿ ತಿಳ್ಕೊಳಕ. ಸುದ್ದಿ ತರುವ ಬಾತ್ಮೀದಾರರಿಗೆ ಸಮಯ ಬೇಕು, ಮಾಹಿತಿ ಕಲೆ ಹಾಕಬೇಕು, ಆಮೇಲೆ ಜನರಿಗೆ ತಿಳಿಸ್ಬೇಕು, ರಾಜರಿಗೆ ತಿಳಿಸ್ಬೇಕು. ಹೌದಿಲ್ಲ? ಲೇ ತೇಮ್ಮ ಬೊಮ್ಮ, ನೀವು ಹೇಳಿದ್ರಾಕೋ ಕರೆ ಐತಿ. ಆದ್ರೆ ಬಹಳ ದಿವಸದಿಂದ ನವಿಲೆ ಗ್ರಾಮದ ಒಬ್ಬ ಶರಣ ಲೋಕ ಸಂಚಾರ ಕಾಯಿ ಹೊಂಟಾನಂತ. ಅವ ಗ್ರಾಮಕ್ಕೂ ಭೇಟಿ ಕೊಟ್ಟು ಶರಣರ ಮನೆಯೊಳಗೆ ಪಾದಾರ್ಪಣೆ ಮಾಡಿ ಶಿವಪಾರ್ಯಮದ ಬಗ್ಗೆ ಪ್ರವಚನ ಮಾಡ್ತಾನಂತ. ಇದೋ ಸುದ್ದಿ ನೋಡು. ಹೌದು, ನೀನು ಹೇಳುವ ಹಾಗೆ ಒಬ್ಬ ಒಳ್ಳೆಯ ಪ್ರವಚನಕಾರ. ಅದು ಅಲ್ದ ಜನರಿಗೆ ಆ ಶಿವನ ಮಹಿಮೆ ತಿಳಿಸುವಂಗ ತನ್ನ ಎಲ್ಲ ಶಿಷ್ಯರನ್ನು ತಯಾರಿ ಮಾಡ್ಯಾನ. ಹೌದಾ? ಆದರೂ ನನ್ನ ಕಿವಿಗೆ ಒಂದು ಸಣ್ಣ ವಿಷಯ ಬಿದ್ದೈತಿ. ಅವ ಮುದುನೂರು ಜೈಡು ದಾಸಮಯ್ಯನ ಹತ್ರ ಹೋಗಿ ಅವನ ಜೊತೆಗೆ ವಾದ ವಿವಾದ ಮಾಡ್ಯಾನನ್ನೋ ಸುದ್ದಿನೂ ಐತಿ. ಏನು ಸುದ್ದಿ? ಸ್ವಲ್ಪ ನಿನಗೆ ಗೊತ್ತಿದ್ರೆ ಹೇಳಲ್ಲ ಅದನ್ನ. ನೋಡು, ಈ ಜೇಡ್ರ ದಾಸಮಯ್ಯ ಮೇಗೆ ಕಾಯ್ತಿದ್ದವ. ಆತ ರಾಮಲಿಂಗನ ಪರಮ ಭಕ್ತ. ಅವ ವಸ್ತ್ರ ತಯಾರು ಮಾಡಿ ಸಂತಿ ದಿನ ಮಾರಾಟಕ್ಕೆ ಹೋಗಿದ್ನಂತ. ವಸ್ತ್ರ ಹಿಂಗಿತ್ತಲ್ಲ, ಕಣ್ಣು ಕುಕ್ಕೊಂಗಿತ್ತಂತ. ಎಲ್ಲರೂ ನೋಡೋರು ಬಿಡೋರು. ಹಿಂಗಾಗಿ ಅವನಿಗೆ ಒಬ್ಬ ವೃದ್ಧ ಜಂಗಮ ಭೇಟಿ ಆಗಿ ಆ ವಸ್ತ್ರ ಕೇಳಿದ್ನಂತ. ಅವನಿಗೆ ಕೊಟ್ಟ ಮೇಲೆ ಅವನಿಗೊಂದು ಆಶೀರ್ವಾದ ಮಾಡಿದ್ನಂತ. ನೋಡು, ಏನಂತ ಆಶೀರ್ವಾದ ಮಾಡಿದ? ನೋಡು, ನೀವೊಬ್ಬ ಸಿದ್ಧಿ ಪುರುಷದಿ, ಕಾಯಕ ಜೀವಿದಿ, ದಾಸೋಹದ ಭಕ್ತದಿ, ರಾಮಲಿಂಗನ ಪರಮ ಭಕ್ತರದಿ. ದುಡ್ದಿದ್ರೊಳಗೆ ದಾಸೋಹದ ಸೇವಾ ಮಾಡು ಅಂತೇಳಿ ಹಿಂಗೆ ಹೇಳಿದ್ನಂತ. ಇಸ ಹೇಳಿನ? ಮುಂದೆ ಏನಾಯ್ತು? ಮತ್ತ ಅವ ಮನೆಗೆ ಬಂದು ಹೆಂಗ? ಇಲ್ಲಿಂದ ಅವನ ಮನೆ ಒಳಗೆ ಒಂದು ವಿಚಿತ್ರ ಘಟನೆ ನಡೀತು. ಅವನ ಮನೆ ಒಳಗೆ ದವಸದ ಆನೆಗಳ ಪಾತ್ರೆ ತುಂಬಿ ತುಳುಕಾಕತ್ತಿದ್ದು. ಅಕ್ಕಿ ಸುರಿಯೋದ ಮೇಲೂ ಮತ್ತೆ ತುಂಬುದಂತ. ಹಿಂಗಾಗಿ ದೊಡ್ಡ ಘಟನೆ ನಡೆದು ತವನಿಧಿ ಶಿವ ದೈಪಾಲ್ಸ ಅನ್ನೋ ಸುದ್ದಿ ಊರು ತುಂಬ ಹದ್ದು ಬಿಟ್ಟತ್ತು. ಓಹೋ, ಈಗ ಮತ್ತೊಬ್ಬ ಶರಣ ಆ ಮುದುನೂರಿಗೆ ಹೋಗ್ತಾನ. ಅವ ನೀ ಹೇಳಿದ ಹಾಗೆ ಶಂಕರ ದೇವನೇ. ಅವರಿಬ್ಬರು ನೋಡಿ ವಾದ ವಿವಾದಗಳು ನಡೆದು ಕೊನೆಗೆ ನಿಂತಿದ್ದ ದಾಸೋಹ ಕಾರ್ಯ ಮತ್ತೆ ಪ್ರಾರಂಭವಾಯಿತು. ಹಿಂಗಾಗಿ ಎಲ್ಲರೂ ಆ ಶಂಕರ ದೇವನೇ ಶಕ್ತಿಶಾಲಿ ಅನ್ನಕತ್ತಾರ, ವಾದಪಟು ಅನ್ನಕತ್ತಾರ. ಇಲ್ಲಿ ಬರಲಿ, ನಾನು ಒಂದು ಸುದ್ದಿ ಕೇಳೀನಿ. ಈ ಶಂಕರ ದೇವನಿಂದ ನಮ್ಮ ವೈಷ್ಣವ ಧರ್ಮಕ್ಕ ಕುಂದು ಬರಾಕತ್ತೈತಿ. ಎಲ್ಲ ಜನರು ಅವನ ಅನುಯಾಯಿಗಳಾಗಕತ್ತಾರ. ಅಷ್ಟಲ್ದ ಅವನಿಗೆ ಹೆಚ್ಚಿನ ಕಣ್ಣು ಶಿವನಿಂದ ದೊರಕೈತೆ ಅನ್ನೋ ಸುದ್ದಿನೂ ಇಡೀ ಊರು ತುಂಬಾ ಹಬ್ಬೈತಿ. ನಾವಿಂಗ್ ಸುಮ್ಮನೆ ಕೊಡಬಾರ್ದು. ಈ ವಿಷಯನ ನಮ್ಮ ಪಂಡಿತರಿಗೆ ತಿಳಿಸೋಣ. ಅವರ ವೇದ ಮಂತ್ರ ಪಠಣ ಮಾಡ್ತಾ ಮನೆಯಾಗ ಕೂತಾರ. ಈ ಶಂಕರ ದಾಸಿಮಯ್ಯನ ಬಗ್ಗೆ ರಾಜರಿಗೆ ತಿಳಿಸ ಕೇಳೋಣ. ಇಲ್ಲದೆ ಹೋದ್ರ ನಮಗ ಕೇಡು ತಪ್ಪಿದ್ದಲ್ಲ. ನಾವೇನ್ರ ಅಲಕ್ಷ್ಯ ಮಾಡಿದ್ರ ನಮ್ಮ ಧರ್ಮ ಉಳಿಯೋದು ಬಹಳ ಕಠಿಣ ಐತಿ ನೋಡಿ. ನಮ್ಮ ಧರ್ಮ ಹೋದ್ರ ನಮ್ಮ ಪುರೋಹಿತ ಶಾಹಿ ಕೆಲಸನೂ ನಿಂತು ಬಿಡ್ತೈತಿ. ಆಗ ನಮ್ಮ ಹತ್ರ ಯಾರು ಸುಳಿಯೋದಿಲ್ಲ. ಕರೆ ಐತಿ ತಿಮ್ಮ ಹೇಳೋದ್ರು ಕರೆ ಐತಿ. ಈಗ ನಾವೊಂದು ಕೆಲಸ ಮಾಡೋನು, ಆ ಶಂಕರ ದೇವನ ಪಂಡಿತರ ಕಿವಿಯಾಗ ಊದಿ ಆ ಸುದ್ದಿ ರಾಜರಿಗೆ ತಿಳಿಯುವಂಗ ಮೊಸಳಕ ಮಾಡೋನು. ಆಗ ರಾಜರು ಆ ಶಂಕರನ ಕರೆಸಿ ಶಿಕ್ಷೆ ಕೊಡ್ತಾರ. ಇಲ್ಲ ಅಂದ್ರ ಈ ದೇಶನೂ ಬಿಟ್ಟು ಓಡಿಸ್ತಾರ. ಹೆಂಗೈತಿ ನಮ್ಮ ಮೊಸಳತ್ತು? ನಡ್ರಿ ಹೋಗ್ಲಾಗ. ಊರಿನಿಂದ ದಾಸಿಮಯ್ಯ ಅನ್ನೋ ಶರಣನ್ನ ರಾಜಾದಿ ಮೂಲಕ ಕಲ್ಯಾಣಕ್ಕೆ ಕರೆಸ್ಯಾರ. ಅವನಿಗೆ 3 ಕಣ್ಣದವಂತೇಳಿ ಎಲ್ಲಾ ಜನರು ಮಾತಾಡಕತ್ತಾರ. ಅಷ್ಟ ಅಲ್ದ ಜೇಡ ದಾಸಿಮಯ್ಯ ಹಾಗೂ ಶಂಕರ ದಾಸಿಮಯ್ಯ ನಡುವೆ ವಾಟಾಕಾಟ ನಡೆದತ್ತಂತ. ಆ ವಾಟಾಕಾಟದಾಗ ಜೇಡ ದಾಸಿಮಯ್ಯ ಆಡಬಾರ್ದು ಮಾತಾಡಿದಂತ. ಶಂಕರ ದಾಸಿಮಯ್ಯ ಸಿಟ್ಟಿಗೆದ್ದು ಮನೆಯಲ್ಲಿರುವ ದಾಸ್ತಾನನ್ನ ಎಲ್ಲ ಖಾಲಿ ಮಾಡಿದ್ನಂತ. ಇಂಥ ಗಾಳಿ ಸುದ್ದಿ ಇಡೀ ದೇಶದಾದ್ಯಂತ ಹರಡೈತಿ.
ಈ ಶಂಕರ ದಾಸಿಮಯ್ಯರ ಪವಾಡ ಬಯಲು ಮಾಡಾಕ ನಮ್ಮ ರಾಜರು ಆಸ್ಥಾನದ ಪಂಡಿತರಿಗೆ ಸಭೆ ಕೂಡ್ಸ್ಯಾರ. ಅದಕ್ಕ ಎಲ್ಲಾರು ಬರ್ರಿ, ಏನ್ ವಿಷಯ ಐತೆ ಅಂತೇಳಿ ತಿಳ್ಕೊರಿ. ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ. ವೀರ ಪ್ರಚಂಡ ಪ್ರಜಾಪಿತ ಕರುನಾಡ ಕುಲ ತಿಲಕ ಚಾಲುಕ್ಯ ದೊರೆ ಜಯಸಿಂಹ ಪ್ರಭುಗಳು ಆಗಮಿಸುತ್ತಿದ್ದಾರೆ. ವೇದಾಂತಿಗಳೇ, ಶಾಸ್ತ್ರ ಕೋವಿದರೇ, ಪಂಡಿತರೇ, ದಾನ ಯಾಚಕರೇ, ತಮ್ಮ ಆಶಯದಂತೆ ಶಂಕರ ದಾಸಿಮಯ್ಯ ಈ ಆಸ್ಥಾನಕ್ಕೆ ಬಂದಿದ್ದಾನೆ. ತಾವು ಅವನ ಜೊತೆ ರಾಜರ ಸಮ್ಮುಖದಲ್ಲಿ ವಾದ ವಿವಾದದಲ್ಲಿ ತೊಡಗಲು ಉದ್ಯುಕ್ತರಾಗಿರಿ. ಏ ದಾಸಿಮಯ್ಯ, ನಿಮಗೆ ವೇದ ಪಾರಂಗತ ಎಂಬ ಬಿರುದು ಪ್ರಾಪ್ತವಾಗಿದೆ ಎಂದು ಹೇಳುತ್ತಾರೆ. ಹಾಗಾದರೆ ವೇದ ಕಾಲದ ತಾತ್ವಿಕ ಚಿಂತನೆ ಏನು ಎಂಬುದು ಸ್ಪಷ್ಟಪಡಿಸಿ. ನೋಡಿ ಪಂಡಿತರೇ, ವೇದಗಳ ಕಾಲದಲ್ಲಿನ ತಾತ್ವಿಕ ಚಿಂತನೆ ಪ್ರಕೃತಿಯ ಕಲ್ಪನೆಯಿಂದ ಆರಂಭವಾದ ವೇದಗಳ ಕಾಲದಲ್ಲಿನ ತಾತ್ವಿಕ ಚಿಂತನೆ ಇದು ಅನೇಕ ದೇವಾದಿ ದೇವವಾದ, ಏಕದೇವವಾದ, ಹೀಗೆ ಹಲವು ಹಂತಗಳನ್ನು ದಾಟಿ ಕೊನೆಗೆ ಏಕದೇವತಾವಾದದಲ್ಲಿ ಸಾರ್ಥಕ ಪಡೆಯಿತು. ದಾಸಿಮಯ್ಯ, ಕಲ್ಪಸೂತ್ರಗಳು ತಾತ್ವಿಕ ಚಿಂತನೆಯಲ್ಲಿ ಋಷಿಗಳು 3 ಭಾಗಗಳನ್ನು ಮಾಡಿದ್ದಾರೆ. ಅವುಗಳನ್ನು ತಾವು ತಿಳಿಸುವಿರಾ? ನೋಡಿ ಪಂಡಿತರೇ, ಕಲ್ಪಸೂತ್ರಗಳಲ್ಲಿ 3 ಭಾಗಗಳಿವೆ. ಅವುಗಳೆಂದರೆ ಶೌತ್ರ ಸೂತ್ರ, ಗೃಹ್ಯ ಸೂತ್ರ, ಧರ್ಮಸೂತ್ರ. ಈ ರೀತಿ ಕಲ್ಪಸೂತ್ರಗಳನ್ನ ಸಂಗ್ರಹಿಸಲಾಗಿದೆ. ಹಿಂದೂ ಧರ್ಮದಿಂದ ಸಿಡಿದು ಬೌದ್ಧ ಧರ್ಮ ಹುಟ್ಟಿತು ಎಂದು ಹೇಳುತ್ತಾರೆ. ಹೀಗೆ ಪರಧರ್ಮ ಉದಯಿಸಲು ಕಾರಣಗಳ್ಯಾವಂತ ತಾವು ತಿಳಿದಿದ್ದೀರಿ? ನೋಡಿ ಪಂಡಿತರೇ, ಹಿಂದೂ ಧರ್ಮದಲ್ಲಿ ಯಜ್ಞ ಯಾಗಾದಿಗಳು ಮೇಲಿಂದ ಮೇಲೆ ನಡೆದು ಪಶುಬಲಿ, ಶಿಶುಬಲಿ, ನರಬಲಿ ಹೀಗೆ ಬಲಿ ಕೊಡುವುದು ಧರ್ಮದ ಭಾಗವೇ ಎನಿಸಿತು. ಅಲ್ಲದೆ ಎಲ್ಲರೂ ತಮ್ಮ ಹುಟ್ಟಿನ ಕಾರಣದಿಂದ ಧರ್ಮ ಸಿದ್ಧಾಂತಕ್ಕೆ ಬದ್ಧವಾಗಿರಬೇಕಾಗಿತ್ತು. ಕಟ್ಟಳೆಗಳು ಹೆಚ್ಚಾದುದರಿಂದ ಧರ್ಮ ಶಿಥಿಲವಾಯಿತು. ಹೀಗೆ ಹಿಂದೂ ಧರ್ಮ ಅಹಿಂಸೆಯ ತತ್ವದ ಆಧಾರದ ಮೇಲೆ ಹಿಂದೂ ಧರ್ಮದ ತತ್ವಗಳನ್ನು ತಿರಸ್ಕರಿಸಿ ಬೌದ್ಧ ಧರ್ಮ ನೆಲೆಗೊಂಡಿತು. ಹಿಂದೂ ಧರ್ಮದಲ್ಲಿ ಷಡ್ದರ್ಶನ ಎಂಬ ಗ್ರಂಥಗಳಿವೆ. ಅವು ಯಾವುವು ಎಂಬುದನ್ನು ಹೇಳುವಿರಾ? ನೋಡಿ ಪಂಡಿತರೇ, ಷಡ್ದರ್ಶನಗಳೆಂದರೆ ನ್ಯಾಯ, ವೈಶೇಷಿಕ, ಸಾಂಖ್ಯಯೋಗ, ಪೂರ್ವ ಮೀಮಾಂಸೆ, ಉತ್ತರ ಮೀಮಾಂಸೆ. ಇವೆಲ್ಲ ಷಡ್ದರ್ಶನಗಳೇ ಆಗಿವೆ. ದಾಸಿಮಯ್ಯ, ಬೌದ್ಧರ ಧಾರ್ಮಿಕ ಗ್ರಂಥಗಳ ಬಗ್ಗೆ ತಮಗೇನಾದರೂ ಗ್ರಹಿಕೆ ಇದೆಯಾ? ಪಂಡಿತರೇ, ಬೌದ್ಧ ಧರ್ಮದಲ್ಲಿ ತ್ರಿಪಟ್ಟಿಕ, ವಿನಯ ಪಟ್ಟಿಕ, ಅಭಿದೃಷ್ಟ ಪಟ್ಟಿಕ ಎಂಬ ಗ್ರಂಥಗಳಿವೆ. ಇವುಗಳನ್ನು ಬೌದ್ಧ ಭಿಕ್ಷುಗಳು ಭಗವಾನ್ ಬುದ್ಧನ ಬೋಧನೆಗಳ ಆಧಾರದ ಮೇಲೆ ರೂಪಿಸಿದ್ದಾರೆ. ಇವುಗಳೇ ಬೌದ್ಧರ ಪ್ರಮುಖ ಪ್ರಮಾಣ ಗ್ರಂಥಗಳಾಗಿವೆ. ಪಂಡಿತರೇ, ಈ ವಾದ ವಿವಾದವನ್ನು ಇಲ್ಲಿಗೆ ನಿಲ್ಲಿಸೋಣ. ಮತ್ತೇನಾದರೂ ಪ್ರಶ್ನೆಗಳಿದ್ದರೆ ಕೇಳಿ. ಮಂತ್ರಿವರ್ಯರೇ, ತಾವು ಇಲ್ಲಿವರೆಗೂ ಪಂಡಿತರೊಂದಿಗೆ ವಾದಗಳಲ್ಲಿ ನಿರತರಾಗಿದ್ದೇವೆ. ನಾವು ತಮ್ಮ ವಿಷಯಗಳನ್ನು ಕೇಳಿ ತಿಳಿದಿದ್ದೇವೆ. ಆದರೆ ನಮಗೆ ಕೆಲವು ಸಂದೇಹಗಳಿವೆ. ನಮ್ಮ ಸಹಪಾಠಿ ಸೋಮ ಹೇಳ್ತಾ ಇದ್ದಾನೆ, ನಮಗೂ ಒಂದು ಅವಕಾಶವನ್ನು ಕೊಡಿ. ಪ್ರಜೆಗಳೇ, ರಾಜರ ಸಮ್ಮುಖದಲ್ಲಿ ಮುಕ್ತವಾಗಿ ಚರ್ಚೆ ನಡೆದಿದೆ. ತಮಗೇನಾದರೂ ಅನುಮಾನಗಳಿದ್ದರೆ ಬಗೆಹರಿಸಿಕೊಳ್ಳಿ. ಮಾನ್ಯರೇ, ಈ ದಾಸಯ್ಯನ ಬಗ್ಗೆ, ಆತನ ಪವಾಡಗಳ ಬಗ್ಗೆ ಎಲ್ಲರೂ ಮಾತೇ ಮಾತು. ಇವರಿಗೆ ಉರಿಗಲ್ಲು ಇದೆ ಅಂತ ಜನರು ಮಾತನಾಡುತ್ತಿದ್ದಾರೆ. ಇದರ ಬಗ್ಗೆ ಕಂಡ ಕಡೆಯೂ ಮಾತನಾಡುತ್ತಿದ್ದಾರೆ. ಮೂಲಗನ ಶಂಕರ ದೇವ ಎಂದು ಕರೆಯುತ್ತಾರೆ. ಇದು ಹಾಸ್ಯಾಸ್ಪದವೇ ಸರಿ. ನಿನ್ನ ಮಾತು ನಿಜ. ಇದು ಒಂದು ಒಗಟಾಗೈತಿ. ಅದಕ್ಕಾಗಿಯೇ ಶಂಕರ ದಾಸಿಮಯ್ಯನನ್ನು ಮುದುನೂರಿನಿಂದ ಕಲ್ಯಾಣಕ್ಕೆ ಕರೆಸಿದ್ದು. ಮಾನ್ಯರೇ, ಈ ದಾಸಯ್ಯನ ಬಗ್ಗೆ, ಆತನ ಪವಾಡಗಳ ಬಗ್ಗೆ ಎಲ್ಲರೂ ಮಾತಾಡ್ತಾರಲ್ಲ, ಇವನಿಗೆ ಉರಿಗಲ್ಲು ಇದೆ ಅಂತ ಹೇಳುತ್ತಾರೆ. ಜನರ ಮಾತೇ ಮಾತು. ಇವನ ಬಗ್ಗೆ ಕಂಡ ಕಡೆ ಬಗ್ಗೆ ಮಾತನಾಡುತ್ತಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ದಾಸಿಮಯ್ಯನವರೇ, ಇಲ್ಲಿವರೆಗೂ ಈ ಆಸ್ಥಾನದಲ್ಲಿ ಜರುಗಿದ ವಿಷಯವನ್ನು ನೀವು ನೋಡಿದ್ದೀರಿ. ರಾಜರು ಸಹ ಬೆಕ್ಕಸ ಬರಗಾಗಿ ಎಲ್ಲವನ್ನು ಸಮಾಧಾನದಿಂದ ವೀಕ್ಷಿಸಿದ್ದಾರೆ. ಇದಕ್ಕೆ ತಮ್ಮ ಉತ್ತರವೇನು? ನೋಡಿ ಪ್ರಜಾಪತರೇ, ನಾನು ಮಾಡುವ ಕಾಯಕ ಬಟ್ಟೆ ಹೊಲಿಯುವುದು. ಭಕ್ತರಿಗೆ ಅಗತ್ಯವಾದ ವಸ್ತುಗಳನ್ನು ತಯಾರಿಸ್ತೀನಿ. ನಾನು ಕತ್ತಲಿನಲ್ಲಿಯೂ ಸಹ ಸೂಜಿಯನ್ನು ಪೋಣಿಸಬಲ್ಲೆ. ಇದನ್ನು ಕಂಡು
ಜನರು ಆಶ್ಚರ್ಯಚಕಿತರಾಗಿ ನನಗೆ ಮುಕ್ಕಣ್ಣ ಎಂದು ಕರೆಯುತ್ತಾರಷ್ಟೇ. ಜನರು ತಿಳಿದುಕೊಂಡ ತಕ್ಕ ನಾನೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಜನರ ಬಾಯಿಗಾಗಲಿ ಹರಿಯುವ ನೀರಿಗಾಗಲಿ ತಡೆ ಮಾಡೋಕ್ಕಾಗಲ್ಲ. ಇದು ಆಯಿತು ಶರಣರೇ. ತಾವು ಕತ್ತಲಲ್ಲಿ ದಾರವನ್ನು ಪೋಣಿಸ್ತೀರಿ ಅನ್ನೋದು ದೃಢವಾಯಿತು. ತಮ್ಮ ಕಣ್ಣು ಬಹಳ ಚುರುಕಾಗಿರಬಹುದು. ಆದರೆ ಬೆಕ್ಕಿನಂಥ ಪ್ರಾಣಿಗಳು ಕತ್ತಲಲ್ಲಿ ತಿರುಗುತ್ತಾವು. ಹಾಗೇನಾದರೂ ತಮಗೆ ಶಕ್ತಿ ಬಂದಿರಬಹುದು. ಆದರೆ ಉರಿಗಣ್ಣು ಹೋಯ್ತಂತ ಯಾರು ನಂಬಲಿಕ್ಕಾಗೋದಿಲ್ಲ. ಆದರೆ ಇದರ ಪರೀಕ್ಷಣ ಆಗಲೇಬೇಕು. ನೋಡಿ ಶರಣರೇ, ರಾಜರ ಆಸ್ಥಾನದ ಪಕ್ಕದಲ್ಲಿ ಅವರ ಆರಾಧ್ಯ ದೇವತೆಯ ವಿಗ್ರಹವಿದೆ. ಅದನ್ನು ನಿಮ್ಮಲ್ಲಿನ ಉರಿಗಣ್ಣಿನಿಂದ ದಹಿಸಿ ನಿಮ್ಮ ಶಕ್ತಿಯನ್ನು ಪ್ರಕಟಪಡಿಸಿರಿ. ಕೇಳಯ್ಯ ವೈಷ್ಣವ ನರ, ಹಿರಿಯ ಸುಡ ಹೇಳುವರೆ ಅಕಟ ಪಿರಿದು ದೈವ ದ್ರೋಹಿಯಲ್ಲ ನೀನು ಧರೆಯೊಳಗೆ. ಸಾಕು ಮಾಡು ನಿನ್ನ ನಯವಂಚನೆಯನ್ನು. ಬಹಳ ಮಾತನಾಡಿ ಪ್ರಯೋಜನವಿಲ್ಲ. ಸುಡಿಸೈ ನಿಮ್ಮ ದೇವನ ಕೈಯೊಳೆ ಎಮ್ಮನ್ನು ಸುಡಿಸು. ಹಾಗಾದ್ರೆ ಆ ವಿಗ್ರಹವನ್ನು ಯಾರಾದ್ರೂ ಕರೆತನ್ನಿ. ನೋಡು ತೆರೆಯುತ್ತಿದ್ದೇನೆ ನನ್ನ ಉರಿಗಣ್ಣನ್ನ. ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ನಾವು ತಲೆಬಾಗುತ್ತೇವೆ. ನಾವು ನಿಮಗೆ ಶರಣಾಗತರಾಗಿದ್ದೇವೆ. ತಾವು ನಿಜವಾಗಿಯೂ ಉಗ್ರ ಪ್ರತಿಮೆಯ ಶರಣರು. ತಾವು ಶಿವನ ರೂಪಿಯಾದ ಆ ವೀರಭದ್ರನಂತೆ ಕಾಣುತ್ತೀರಿ. ತಮಗೆ ಶರಣು. ನಿಮ್ಮಿಂದ ಲೋಕ ಕಲ್ಯಾಣದ ಉದ್ಧಾರವಾಗಲಿ. ಇದೇ ನಾವು ಕೊಡುತ್ತಿರುವ ಉತ್ತರ. ನಿತ್ಯ ಗುರು ಶಾಂತ ಗುರು, ನಿತ್ಯ ಗುರು ಶಾಂತ ಗುರು, ಸಕಲ ಲೋಕಕ್ಕೆ ಗುರು ಸತ್ಯ ಗುರು, ನಿತ್ಯ ಗುರು ಶಾಂತ ಗುರು, ನಿತ್ಯ ಗುರು ಶಾಂತ ಗುರು. ನೋಡು ವತ್ಸಲೆ, ಇದೇ ಮೈಲಾರ ದೇವನ ಮೂಲ ಕ್ಷೇತ್ರ. ಇದುವೇ ಪಿಂಬೇರ ಎಂಬ ಪುರ. ಪೂಜ್ಯರೇ, ಈ ಸ್ಥಾನದ ಮಹಿಮೆಯನ್ನು ತಿಳಿಸುತ್ತೀರಾ? ಈ ಗುಡಿಯ ಪ್ರಾಂಗಣದಲ್ಲಿಯೇ ನಾವು ವಾಸ್ತವ್ಯ ಮಾಡಿದ್ದು. ಅದು ಅಲ್ಲಿ ಕಾಣುತ್ತಿರುವುದೇ ಗರ್ಭಗುಡಿ. ಅದರಲ್ಲಿರುವುದು ಸ್ವಯಂಭುಲಿಂಗ. ಈ ದೇವಸ್ಥಾನಕ್ಕೆ ಖಂಡೋಬ ದೇವಸ್ಥಾನ ಎಂದು ಕರೆಯುತ್ತಾರೆ. ನೋಡಲಿ, ಆ ಲಿಂಗದ ಮೇಲೆ ಖಂಡೋಬ ಇದೆ. ಖಂಡೋಬ ಎಂದರೆ ಮೈಲಾರನ ಹಿತ್ತಾಳೆಯ ಮೂರ್ತಿ ಅಂತ. ಹಾಗಾದರೆ ಖಂಡೋಬ ದೇವರು ಅಂದ್ರೂ ಒಂದೇ, ಮೈಲಾರ ಲಿಂಗ ಅಂದ್ರೂ ಒಂದೇ ಎಂಬ ಅರ್ಥವೇ? ಹೌದು ವಕ್ರಪಾದ, ನೀನು ತಿಳಿದಿರುವುದು ಸರಿ ಇದೆ. ಈ ಮೈಲಾರ ಈ ಭಾಗದ ಜನರ ಆರಾಧ್ಯ ದೈವ. ವಕ್ರಪಾದ, ಅಲ್ಲಿ ಯಾರು ಬರುವಂತಿದೆ? ಹೌದು ಪೂಜ್ಯರೇ, ಒಬ್ಬ ವನಿತೆ ತನ್ನ ಸಖಿಯರೊಂದಿಗೆ ಗುಡಿಯ ಕಡೆ ಬರುವ ಹಾಗೆ ಕಾಣುತ್ತದೆ. ಬರಲಿ, ಈಗ ಪೂಜೆಯ ಸಮಯ. ಹೀಗಾಗಿ ಮೈಲಾರನ ಪೂಜೆಗಾಗಿ ಬರುತ್ತಿರುತ್ತಾರೆ. ಬರಲಿ ಬಿಡು. ಆಯ್ತು. ನಾನು ಮಾಲಾದೇವಿ. ನಿಮ್ಮ ದರ್ಶನ ಪಡೆದು ನಮಗೆ ಅತೀವ ಸಂತಸವಾಗಿದೆ. ತಾವು ಮಹಾತ್ಮರು. ಇಂದು ತಾವೇ ತಮ್ಮ ಕೈಯಾರೆ ಪೂಜೆ ಸಲ್ಲಿಸಿ. ಮಾಳಾದೇವಿ, ನಿನ್ನ ಭಕ್ತಿಗೆ ನಾನು ಮೆಚ್ಚಿಕೊಂಡಿದ್ದೇನೆ. ಆ ಮೈಲಾರನಿಗೆ ತಂದಿರುವ ನೈವೇದ್ಯವನ್ನು ನಮಗೆ ಕೊಡು. ನಾವು ಆತನಿಗೆ ಪ್ರಸಾದ ಮಾಡುತ್ತೇವೆ. ಇಗೋ ಪೂಜಾರಿ, ತೆಗೆದುಕೊಳ್ಳಿ. ಮಾಳಾದೇವಿ, ನೀನು ತಂದಿರುವ ಪೂಜಾ ಸಾಮಗ್ರಿಗಳು ಬಹಳ ವಿಶಿಷ್ಟವಾಗಿವೆ. ಅಷ್ಟೇ ಅಲ್ಲ ಪೂಜಾರಿ, ನಾನು ದಿನನಿತ್ಯ ಸಂಗೀತ ಸೇವೆ ಸಲ್ಲಿಸುತ್ತೇನೆ. ನನ್ನ ಜೊತೆಗೆ ಬಂದವರೆಲ್ಲ ನನ್ನೊಂದಿಗೆ ನರ್ತಿಸುತ್ತಾರೆ. ನಿಮ್ಮ ಭಕ್ತಿ ಅನನ್ಯವಾದದ್ದು.
ನಿಮಗೆ ಮೈಲಾರ ಪೂಜ್ಯನಲ್ಲವೇ? ಹೌದು ಪೂಜ್ಯರೇ. ಏನ್ ಕೊಂಬುದೆ, ಆ ಮೈಲಾರನ ಪ್ರಸಾದವನ್ನು ನೀವು ಸೇವಿಸುತ್ತಿದ್ದೀರಾ? ನೋಡಯ್ಯ ಮೈಲಾರ, ಈ ವನಿತೆ ನೈವೇದ್ಯವನ್ನು ತಂದಿದ್ದಾಳೆ, ಹಿಡಿಯಲವೋ ತಾಂಬೂಲವನ್ನ. ಇದೇನು ಆಶ್ಚರ್ಯ, ನಾನು ನಂಬದಾದೆನು. ನನ್ನ ಕಣ್ಣುಗಳು ನನಗೆ ಮೋಸ ಮಾಡುತ್ತಿವೆಯೇ? ನಾನು ಪ್ರತ್ಯಕ್ಷವಾಗಿ ಕಂಡಿದ್ದೇನೆ. ತಾವು ನಿಜವಾಗಿ ಆ ಮೈಲಾರನ ಅವತಾರವೇ? ವಕ್ರಪಾದ, ನಡೆ, ನಾವಿನ್ನು ನಮ್ಮ ಪ್ರಯಾಣವನ್ನ ಮುಂದುವರೆಸೋಣ. ಇಲ್ಲಿಯ ವಾಸ್ತವ್ಯ ಸಾಕಿನ್ನು, ನಡೆ.
ಶಂಕರದಾಸ, ಶಿವದಾಸಿ ಹಾಗೂ ವಕ್ರಪಾದ ಮೂವರು ಲೋಕ ಸಂಚಾರಕ್ಕೆಂದು ಹೊರಟು ಕೊನೆಗೆ ನವಿಲಿಗೆ ಬಂದು ಸೇರುತ್ತಾರೆ. ನಿತ್ಯವೂ ಜಡಿಯ ಶಂಕರ ಪೂಜೆಯ ಕಾರ್ಯದಲ್ಲಿ ನಿರತರಾಗಿರುತ್ತಾರೆ. ಅವರಿಗೆ ಒಂದು ಮಗು ಕೂಡ ಜನನವಾಗುತ್ತದೆ. ಅವನೇ ಸದ್ಯೋಜಾತ. ಅವನಿಗೆ ವಕ್ರಪಾದನು ವೇದ, ಉಪನಿಷತ್, ಆಗಮ, ಬ್ರಹ್ಮವಿದ್ಯೆ, ಶಿವಧ್ಯಾನ, ಲಿಂಗಪೂಜೆ ಇವೆಲ್ಲವುಗಳನ್ನ ಉಪದೇಶಿಸುತ್ತಾನೆ. ಹೀಗೆ ಒಂದು ದಿನ ಶಿವನು ಶಂಕರದಾಸಿಮಯ್ಯನ ಕನಸಿನಲ್ಲಿ ಬಂದು, ಶಂಕರದೇವನೇ, ನೀನು ಭೂಲೋಕಕ್ಕೆ ಬಂದ ಕಾರ್ಯವು ಮುಕ್ತಾಯಗೊಂಡಿದೆ. ನೀನು ಶಿವ ಪಾರಮ್ಯದಲ್ಲಿ ಮೆರೆತು ಲೋಕಕ್ಕೆ ಬೆಳಕಾಗಿರುವೆ. ಬಟ್ಟೆ ಹೊಲಿಯುವ ಕಾಯಕದಿಂದ ಬಂದ ಆದಾಯದಿಂದಲೇ ಶಿವಲಿಂಗ ಪೂಜೆಗಳನ್ನ ಮಾಡಿರುವೆ. ಬರುವ ಸದ್ಭಕ್ತರಿಗೆಲ್ಲ ದಾಸೋಹದ ಮಹತ್ವವನ್ನ ತಿಳಿಸಿರುವೆ. ಲಿಂಗ ಸಂಧಾನಗಳ ಮೂಲಕ ಜನರಲ್ಲಿ ಭಕ್ತಿ ಭಾವವನ್ನ ಬೆಳೆಸಿರುವೆ. ಈ ನಿನ್ನ ಲೋಕೋತ್ತರ ಕಾರ್ಯಕ್ಕೆ ಜನರು ಸೂರ್ಯ ಚಂದ್ರನು ಇರುವವರೆಗೂ ನಿನ್ನ ನಾಮ ಸ್ಮರಣೆಯನ್ನು ಮಾಡುತ್ತಲೇ ಇರುತ್ತಾರೆ. ನೀನು ಬರೀ ಒಬ್ಬ ಚಿಪ್ಪಿಗನಲ್ಲ, ನೀನು ಶಿವ ಮೆಚ್ಚಿದ ಏಕೈಕ ಶಿಂಪಿ. ನೀನೇ ಶಿವಸಿಂಪಿ. ಎಲ್ಲರ ಒಳಿತನ್ನು ಬಯಸುವ ನಿನಗೆ ಈಗ ಕೈಲಾಸಕ್ಕೆ ಬರುವ ಆಣತಿ ಇದೆ ಎಂದು ಶಿವನು ಹೇಳುತ್ತಾನೆ. ನಾವೀಗ ಶಿವೈಕ್ಯರಾಗುವ ಸಮಯ ಬಂದಿದೆ. ಬರುವ ಸೋಮವಾರ ಬೆಳಿಗ್ಗೆ ನಾವು ಇಹಲೋಕ ಯಾತ್ರೆ ಮುಕ್ತಾಯವಾಗಲಿದೆ. ನಮ್ಮ ಆರೋಹಣದ ಕಾರ್ಯವನ್ನು ಮುಗಿಸಬೇಕಾಗಿದೆ. ವಕ್ರಪಾದ, ಬಾಯಿಲಿ. ಪುರಜನರಿಗೆ ಸಕಲ ವಾದ್ಯ ಮೇಳಗಳೊಂದಿಗೆ ಸೋಮವಾರ ಬೆಳಿಗ್ಗೆ ಆಗಮಿಸಲು ತಿಳಿಸು. ಆ ದಿನ ಬೆಳಿಗ್ಗೆ ನಾವು ಇಷ್ಟಲಿಂಗದಲ್ಲಿ ಲೀನರಾಗಿ ಶಿವಯೋಗ ಸಾಧಿಸಿ ಸಾಮರಸ್ಯ ಸಾಧಿಸೋಣ.